ಕೋಟ್ಯಾಧಿಪತಿಯ ನಿರ್ಜನ ಬಂಗಲೆಯಲ್ಲಿ ಅಡಗಿದ್ದ ವಿಧವೆ ಮತ್ತು ಅವಳ ಮಕ್ಕಳು. ನೀವು ಯಾರು ಮತ್ತು ನನ್ನ ಮನೆಯಲ್ಲಿ ಏಕೆ ವಾಸಿಸುತ್ತಿದ್ದೀರಿ? ಸಾಹೇಬರೇ, ದಯವಿಟ್ಟು ನನಗೆ 10 ದಿನಗಳ ಕಾಲಾವಕಾಶ ನೀಡಿ. ಅದರ ನಂತರ ನಾನು ಇಲ್ಲಿಂದ ಹೊರಟು ಹೋಗುತ್ತೇನೆ. ಇದು ಒಬ್ಬ ಕೋಟ್ಯಾಧಿಪತಿಯ ಕತೆ. ಅವನು ತನ್ನ ದಿವಂಗತ ಪತ್ನಿಯ ನೆನಪಿಗಾಗಿ ಏಕಾಂತವನ್ನು ಅರಸಿ ತನ್ನ ಪೂರ್ವಜರ ಬಂಗಲೆಗೆ ಮರಳಿದ್ದ ಮತ್ತು ಅಲ್ಲಿ ಅವನು ಒಬ್ಬ ಅಸಹಾಯಕ ವಿಧವೆಯನ್ನು ನೋಡಿದನು. ಅವಳು ಅನುಮತಿ ಇಲ್ಲದೆ ಆ ನಿರ್ಜನ ಬಂಗಲೆಯಲ್ಲಿ ತನ್ನ 2 ಚಿಕ್ಕ ಮಕ್ಕಳೊಂದಿಗೆ ವಾಸಿಸುತ್ತಿದ್ದಳು. ನಂತರ ಆ ಕೋಟ್ಯಾಧಿಪತಿ ಮಾಡಿದ್ದು ಮಾನವೀಯತೆಗೆ ಒಂದು ಮಾದರಿಯಾಯಿತು. ಸ್ನೇಹಿತರೆ, ಈ ಹೃದಯಸ್ಪರ್ಶಿ ಕಥೆಯ ಸಂಪೂರ್ಣ ಸತ್ಯವನ್ನು ತಿಳಿಯಲು ವಿಡಿಯೋವನ್ನು ಕೊನೆಯವರೆಗೂ ಖಂಡಿತ ನೋಡಿ. ಮಧ್ಯಾಹ್ನದ ಕಡು ಬಿಸಿಲಿನಲ್ಲಿ ಯಶವರ್ಧನ್ ಸಿಂಘಾನಿಯಾ ಅವರ ಕಪ್ಪು SUV ಕಚ್ಚಾ ರಸ್ತೆಗಳ ಮೂಲಕ ಹಾದು ಹೋಗುತ್ತಾ ಶಾಂತಿ ಕುಟೀರದ ಮುಖ್ಯ ದ್ವಾರದತ್ತ ತಿರುಗಿದಾಗ ಹಾರುತ್ತಿದ್ದ ಧೂಳಿನ ಮೋಡವು ಹಿಂದಿನ ದೃಶ್ಯವನ್ನು ಮಸುಕಾಗಿಸಿತು. ಎಂಜಿನ್ನ ಗರ್ಜನೆಯು ಆ ನಿರ್ಜನ ಹಳ್ಳಿಯ ಮೌನದಲ್ಲಿ ಒಂದು ವಿಚಿತ್ರವಾದ ಶಬ್ದವನ್ನು ಉಂಟುಮಾಡುತ್ತಿತ್ತು. ಅದು ಯಶವರ್ಧನ್ ಅವರ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಭಾವನೆಗಳ ಬಿರುಗಾಳಿಯಂತೆಯೇ ಇತ್ತು. ಈ ಬಂಗಲೆ ಕೇವಲ ಇಟ್ಟಿಗೆ ಮತ್ತು ಗಾರೆಗಳಿಂದ ಮಾಡಿದ ಕಟ್ಟಡವಾಗಿರಲಿಲ್ಲ. ಇದು ಅವರ ದಿವಂಗತ ಪತ್ನಿ ಕವಿತಾಳ ಕನಸಿನ ಮನೆಯಾಗಿತ್ತು. ಅದು ಈಗ ಅವಳ ನೆನಪುಗಳ ಶಾಂತ ವಸ್ತು ಸಂಗ್ರಹಾಲಯವಾಗಿ ಮಾರ್ಪಟ್ಟಿತು. 5 ವರ್ಷಗಳ ಹಿಂದೆ ಅವರು ಇದನ್ನು ಕವಿತಾಳಿಗಾಗಿ ಖರೀದಿಸಿದ್ದರು. ಅವಳು ನಗರದ ಗದ್ದಲದಿಂದ ದೂರವಿರಲು ಇಲ್ಲಿ ಸರಳ ಜೀವನವನ್ನು ನಡೆಸಲು ಬಯಸಿದ್ದಳು. ಆದರೆ ವಿಧಿಯಾಟವೇ ಬೇರೆಯಾಗಿತ್ತು. 2 ವರ್ಷಗಳ ಹಿಂದೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಕವಿತಾ ಅವರನ್ನು ಅಗಲಿ ಹೋದಳು ಮತ್ತು ಅಂದಿನಿಂದ ಈ ಬಂಗಲೆ ಯಶವರ್ಧನ್ ಅವರಿಗೆ ಪವಿತ್ರ ತೀರ್ಥಕ್ಷೇತ್ರದಂತೆ ಮಾರ್ಪಟ್ಟಿತು. ಅಲ್ಲಿ ಅವರು ಕೇವಲ ತನ್ನ ಪತ್ನಿಯ ಪುಣ್ಯತಿಥಿ ಎಂದು ಏಕಾಂತವಾಗಿ ಸಮಯ ಕಳೆಯಲು ಬರುತ್ತಿದ್ದರು. ಕಾರಿನಿಂದ ಇಳಿಯುತ್ತಿದ್ದಂತೆಯೇ ಯಶವರ್ಧನ್ ಒಂದು ದೀರ್ಘ ಉಸಿರು ತೆಗೆದುಕೊಂಡರು. ಇಲ್ಲಿ ನಿರ್ಜನ ಗಾಳಿಯು ಅವರ ಭಾರವಾದ ಮನಸ್ಸಿಗೆ ಸ್ವಲ್ಪ ಸಮಾಧಾನ ನೀಡಬಹುದು ಎಂದು ಅವರು ನಿರೀಕ್ಷಿಸಿದ್ದರು. ಆದರೆ ಅವರ ಕಣ್ಣು ಬಂಗಲೆಯ ಮುಖ್ಯ ದ್ವಾರದ ಮೇಲೆ ಬಿದ್ದ ಕೂಡಲೇ ಅವರ ಹೆಜ್ಜೆಗಳು ಅಲ್ಲಿಯೇ ನಿಂತವು. ಇದೇನಿದು? ಅವರ ತುಟಿಗಳಿಂದ ಅಪನಂಬಿಕೆಯ ಪ್ರಶ್ನೆಯೊಂದು ಅಸ್ಪಷ್ಟವಾಗಿ ಹೊರಬಂದಿತು. ಅವರು ತುಕ್ಕು ಹಿಡಿದು ಬಣ್ಣಗೆಟ್ಟಂತೆ ಬಿದ್ದಿದ್ದ ಆ ಕಬ್ಬಿಣದ ಗೇಟ್ ಈಗ ತಾಜಾ ನವಿಲುಗರಿ ನೀಲಿ ಬಣ್ಣದಿಂದ ಹೊಳೆಯುತ್ತಿತ್ತು. ಅದೇ ಬಣ್ಣ ಕವಿತಾಳಿಗೆ ತುಂಬಾ ಇಷ್ಟವಾಗಿತ್ತು. ಯಶವರ್ಧನ್ ಅವರ ಹುಬ್ಬುಗಳು ಗಂಟಿಕ್ಕಿದವು. ಎಲ್ಲಿ ಕಾಡು ಗಿಡಗಂಟಿಗಳು ಬೆಳೆದಿರಬೇಕಿತ್ತೋ ಅಲ್ಲಿ ಈಗ ಅಚ್ಚುಕಟ್ಟಾಗಿ ಕತ್ತರಿಸಿದ ಹಸಿರು ಹುಲ್ಲು ಮತ್ತು ಚೆಂಡು ಹೂಗಳು ಅರಳಿದ್ದವು. ಹವೇಲಿಯ ಕಿಟಕಿಗಳು ಧೂಳಿನ ದಪ್ಪ ಪದರದಿಂದ ಮುಚ್ಚಿರಬೇಕಿತ್ತು, ಆದರೆ ಅವು ಬಿಸಿಲಿನಲ್ಲಿ ಹೊಳೆಯುತ್ತಿದ್ದವು. ಒಂದು ವಿಚಿತ್ರವಾದ ನಡುಕ ಅವರ ದೇಹದಲ್ಲಿ ಹರಿಯಿತು. ಯಾರಾದರೂ ಅವರ ಅನುಮತಿ ಇಲ್ಲದೆ ಅವರ ನೆನಪುಗಳ ಈ ಮಂದಿರವನ್ನು ಪ್ರವೇಶಿಸಿದ್ದರೆ? ಕೋಪ ಮತ್ತು ಕುತೂಹಲದ ಮಿಶ್ರ ಭಾವದೊಂದಿಗೆ ಯಶವರ್ಧನ್ ಗೇಟನ್ನು ತಳ್ಳಿದರು. ಕಬ್ಬಿಣದ ಭಾರವಾದ ಗೇಟ್ ಯಾವುದೇ ಕಿರುಗುಟ್ಟುವ ಶಬ್ದವಿಲ್ಲದೆ ತೆರೆದುಕೊಂಡಿತು. ಯಾರೋ ಇತ್ತೀಚೆಗೆ ಅದರ ಕೀಲುಗಳಿಗೆ ಎಣ್ಣೆ ಹಾಕಿದಂತಿದೆ. ಒಳಗೆ ಹೆಜ್ಜೆ ಇಡುತ್ತಿದ್ದಂತೆಯೇ ಅವರಿಗೆ ಮಕ್ಕಳ ನಗುವಿನ ಶಬ್ದ ಕೇಳಿಸಿತು. ಆ ಧ್ವನಿ ಎಷ್ಟು ಜೀವಂತವಾಗಿತ್ತೆಂದರೆ ಯಶವರ್ಧನ್ ಅವರಿಗೆ ತಾನು ಯಾವುದಾದರೂ ಕನಸು ಕಾಣುತ್ತಿದ್ದೇನೆಯೇ ಎಂದು ಅನಿಸಿತು. ಅವರು ವೇಗದ ಹೆಜ್ಜೆಗಳಿಂದ ವರಾಂಡಾದ ಮೆಟ್ಟಿಲುಗಳನ್ನು ಹತ್ತಿ ತೆರೆದಿದ್ದ ಮುಖ್ಯ ಬಾಗಿಲಲ್ಲಿ ಬಂದು ನಿಂತರು. ಎದುರಿಗಿನ ದೃಶ್ಯವನ್ನು ಕಂಡು ಅವರ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಅವರ ಅದ್ದೂರಿ ದಿವಾನ ಖಾನೆಯಲ್ಲಿ ಎಲ್ಲಿ ಮೌನ ರಾಜ್ಯಭಾರ ಮಾಡಬೇಕಿತ್ತೋ ಅಲ್ಲಿ ಜೀವನ ಬಡಿದುಕೊಳ್ಳುತ್ತಿತ್ತು. ಮೀರಾ ಎಂಬ ಪುಟ್ಟ ಹುಡುಗಿ ಕೈಯಲ್ಲಿ ಹಳೆಯ ಗೊಂಬೆಯನ್ನು ಹಿಡಿದು ಸೋಫಾದ ಸುತ್ತಲೂ ಓಡುತ್ತಿದ್ದಳು. ನೆಲದ ಮೇಲೆ ಹಾಸಿದ್ದ ಕಾರ್ಪೆಟ್ ಮೇಲೆ ಪುಟ್ಟ ಮಗು ಆರವ್ ಮೊಣಕಾಲೂರಿ ತೆವಳುತ್ತಿದ್ದನು ಮತ್ತು ಸೋಫಾದ ಹತ್ತಿರ ನಿಂತಿದ್ದ ಒಬ್ಬ ಯುವತಿ ಪೂಜಾ ಒಗೆದ ಬಟ್ಟೆಗಳನ್ನು ಮಡಚಿ ಇಡುತ್ತಿದ್ದಳು. ಕೋಣೆಯಲ್ಲಿ ಹಳಸಿದ ಗಾಳಿಯ ಬದಲು ತಾಜಾ ಅಡುಗೆ ಮತ್ತು ಅಗರಬತ್ತಿಯ ಹಿತವಾದ ಸುಗಂಧವಿತ್ತು. ಯಶವರ್ಧನ್ ಅವರ ಬೂಟುಗಳ ಶಬ್ದ ಕೇಳಿ ಪೂಜಾ ತಲೆ ಎತ್ತಿದಳು. ಅವಳ ಕಣ್ಣುಗಳಲ್ಲಿ ಒಂದು ಕ್ಷಣ ಸಮಾಧಾನವಿತ್ತು. ಅದು ಯಶವರ್ಧನ್ ಅವರನ್ನು ನೋಡುತ್ತಿದ್ದಂತೆಯೇ ಗಾಢವಾದ ಬಯಕೆ ತಿರುಗಿತು. ಅವಳ ಕೈಯಿಂದ ಬಟ್ಟೆಯ ಬುಟ್ಟಿ ಕೆಳಗೆ ಬಿದ್ದು ಬಿಳಿ ಬಟ್ಟೆಗಳು ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾದವು. ನೀವು ಯಾರು? ಯಶವರ್ಧನ್ ಅವರ ಧ್ವನಿಯಲ್ಲಿ ಕಠೋರತೆ ಇತ್ತು. ಅದು ಅವರ ಒಳಗಿನ ನೋವನ್ನು ಮರೆಮಾಚಲು ಪ್ರಯತ್ನಿಸುತ್ತಿತ್ತು. ಮತ್ತು ನೀವು ನನ್ನ ಮನೆಯಲ್ಲಿ, ನನ್ನ ಖಾಸಗಿ ಆಸ್ತಿಯಲ್ಲಿ ಏನು ಮಾಡುತ್ತಿದ್ದೀರಿ? ಪೂಜಾಳ ಮುಖ ನೋವಿನಿಂದ ಬಿಳುಚಿಕೊಂಡಿತು. ಅವಳು ನಡುಗುವ ಕೈಗಳಿಂದ ಮುಗಿದು ತರಾತುರಿಯಲ್ಲಿ ಮುಂದೆ ಬಂದಳು. ಕ್ಷಮಿಸಿ ಸಾಹೇಬರೇ, ನಾನು ಎಲ್ಲವನ್ನೂ ವಿವರಿಸುತ್ತೇನೆ. ಯಶವರ್ಧನ್ ಅವರ ಕೋಪ ಈಗ ಉತ್ತುಂಗಕ್ಕೇರಿತು. ಅವರು ಇಲ್ಲಿ ಶಾಂತಿಯ ಹುಡುಕಾಟದಲ್ಲಿ ಬಂದಿದ್ದರು, ಆದರೆ ಇಲ್ಲಿ ಯಾರೋ ಅಪರಿಚಿತರು ಅವರ ಪ್ರಪಂಚವನ್ನು ವಶಪಡಿಸಿಕೊಂಡಿದ್ದರು. ಏನು ವಿವರಿಸುತ್ತೀರಿ ನೀವು? ಇದು ನೇರವಾದ ಅಕ್ರಮ ಪ್ರವೇಶ, ಅತಿಕ್ರಮಣ. ನಾನೀಗಲೇ ಪೊಲೀಸರನ್ನು ಕರೆಯಬೇಕು. ಪೊಲೀಸರ ಹೆಸರನ್ನು ಕೇಳುತ್ತಿದ್ದಂತೆಯೇ ಮೀರಾ ಓಡಿ ಬಂದು ತನ್ನ ತಾಯಿಯ ಸೆರಗಿನ ಹಿಂದೆ ಅಡಗಿಕೊಂಡಳು ಮತ್ತು ಪುಟ್ಟ ಆರವ್ ಜೋರಾಗಿ ಅಳಲು ಪ್ರಾರಂಭಿಸಿದನು. ಪೂಜಾಳ ಕಣ್ಣುಗಳಿಂದ ಕಣ್ಣೀರು ಹರಿಯಿತು. ಅವಳು ಮೊಣಕಾಲೂರಿ ಕುಳಿತುಕೊಂಡಳು. ಜೀವನ ಅವಳನ್ನು ಮೊದಲೇ ಅನೇಕ ಬಾರಿ ಕೆಳಕ್ಕೆ ಬೀಳಿಸಿತ್ತು. ಇಲ್ಲ ಸಾಹೇಬರೇ,
ದಯವಿಟ್ಟು ಪೊಲೀಸರನ್ನು ಕರೆಯಬೇಡಿ. ಪೂಜಾ ಬೇಡಿಕೊಂಡಳು. ಅವಳ ಧ್ವನಿಯಲ್ಲಿ ಒಬ್ಬ ತಾಯಿಯ ಅಸಹಾಯಕತೆ ಇತ್ತು. ನನ್ನ ಪತಿ ತೀರಿ ಹೋದರು. ಕೆಲಸ ಹೋಯಿತು. ಮನೆ ಮಾಲೀಕರು ನಮ್ಮನ್ನು ಮಳೆಯಲ್ಲಿ ಮನೆಯಿಂದ ಹೊರಹಾಕಿದರು. ನಮಗೆ ಹೋಗಲು ಬೇರೆ ಯಾವುದೇ ಸ್ಥಳವಿರಲಿಲ್ಲ. ಈ ಬಂಗಲೆ ವರ್ಷಗಳಿಂದ ಮುಚ್ಚಲ್ಪಟ್ಟಿತ್ತು. ನನಗೆ ಇನ್ನೊಂದು ಆಸರೆ ಸಿಗುವವರೆಗೆ ಇಲ್ಲಿ ಕೆಲವು ದಿನ ಇರೋಣ ಎಂದು ಅಂದುಕೊಂಡೆ. ಅವಳ ಮಾತುಗಳು ಯಶವರ್ಧನ್ ಅವರ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಆದರೆ ಅವರ ಹೃದಯ ಇನ್ನೂ ಕಠಿಣವಾಗಿತ್ತು. ಅಷ್ಟರಲ್ಲಿ ತನ್ನ ತಾಯಿಯ ಹಿಂದೆ ಅಡಗಿದ್ದ ಪುಟ್ಟ ಮೀರಾ ಮೆಲ್ಲಗೆ ಕೇಳಿದಳು, ಅಮ್ಮ, ನಾವು ಮತ್ತೆ ಆ ಸೇತುವೆಯ ಕೆಳಗೆ ಮಲಗಬೇಕಾ? ಮತ್ತೆ ಎಂಬ ಈ ಒಂದು ಶಬ್ದ ಯಶವರ್ಧನ್ ಅವರ ಹೃದಯಕ್ಕೆ ಸುತ್ತಿಗೆಯಿಂದ ಹೊಡೆದಂತಾಯಿತು. ಹಠಾತ್ತನೆ ಅವರ ಕಣ್ಣ ಮುಂದೆ ಕವಿತಾಳ ಮುಖ ಬಂತು. ಕವಿತಾ ಯಾವಾಗಲೂ ಹೇಳುತ್ತಿದ್ದಳು, ಮನೆ ಗೋಡೆಗಳಿಂದಲ್ಲ, ಅದರಲ್ಲಿ ವಾಸಿಸುವ ಜನರಿಂದ ನಿರ್ಮಾಣವಾಗುತ್ತದೆ. ಮತ್ತು ಅವಳು ಯಾವುದೇ ಅಸಹಾಯಕನನ್ನು ಖಾಲಿ ಕೈಯಿಂದ ಕಳುಹಿಸುತ್ತಿರಲಿಲ್ಲ. ಯಶವರ್ಧನ್ ತನ್ನ ಮುಷ್ಟಿಗಳನ್ನು ಬಿಗಿಗೊಳಿಸಿದರು ಮತ್ತು ಒಂದು ಕ್ಷಣ ಕಣ್ಣುಗಳನ್ನು ಮುಚ್ಚಿಕೊಂಡರು. ಅವರು ಕಣ್ಣು ತೆರೆದಾಗ ಅವರ ಕೋಪ ಸ್ವಲ್ಪ ಮಟ್ಟಿಗೆ ಕರಗಿತ್ತು. ಆದರೆ ಅವರ ನೋವು ಇನ್ನೂ ಹಾಗೆಯೇ ಇತ್ತು. ನಿಮಗೆ ಗೊತ್ತು, ಇದು ಅಪರಾಧ ಎಂದು ಯಶವರ್ಧನ್ ತನ್ನ ಧ್ವನಿಯನ್ನು ಸಂಯಮಗೊಳಿಸುತ್ತಾ ಹೇಳಿದರು. ಗೊತ್ತು ಸಾಹೇಬರೇ, ಆದರೆ ನನ್ನ ಮಕ್ಕಳ ಹಸಿವು ಮತ್ತು ಚಳಿ ನನ್ನನ್ನು ಅಪರಾಧಿಯನ್ನಾಗಿ ಮಾಡಿತು. ನನಗೆ ಕೇವಲ 10 ದಿನಗಳ ಅವಕಾಶ ಕೊಡಿ. ನಾನು ಭರವಸೆ ನೀಡುತ್ತೇನೆ. ನಾವು ಮೌನವಾಗಿರುತ್ತೇವೆ. ನಾವು ಇಲ್ಲಿದ್ದೇವೆ ಎಂಬುದು ನಿಮಗೆ ತಿಳಿಯುವುದೂ ಇಲ್ಲ. ಯಶವರ್ಧನ್ ಒಂದು ಬಾರಿ ಆ ನೀಲಿ ಗೇಟಿನತ್ತ ನೋಡಿದರು. ನಂತರ ಅಚ್ಚುಕಟ್ಟಾದ ಕೋಣೆ ಮತ್ತು ಕೊನೆಯಲ್ಲಿ ಆ ಅಸಹಾಯಕ ತಾಯಿಯತ್ತ ನೋಡಿದರು. ಈ ಮನೆಯಲ್ಲಿ ಮೊದಲ ಬಾರಿಗೆ ಉದಾಸೀನತೆಯ ಬದಲು ಜೀವನದ ಉಷ್ಣತೆ ಅನುಭವಕ್ಕೆ ಬರುತ್ತಿತ್ತು. ಅವರು ಒಂದು ದೀರ್ಘ ಮತ್ತು ಭಾರವಾದ ಉಸಿರು ಬಿಟ್ಟರು. ಸರಿ, ಯಶವರ್ಧನ್ ಕಠೋರ ಶಬ್ದಗಳಲ್ಲಿ ತೀರ್ಪು ನೀಡಿದರು. 10 ದಿನಗಳು, ಕೇವಲ 10 ದಿನಗಳು ನೀನು ಇಲ್ಲಿ ಇರಬಹುದು. ಆದರೆ ನನ್ನದೊಂದು ಷರತ್ತು ಇದೆ. ನೀನು ಮತ್ತು ನಿನ್ನ ಮಕ್ಕಳು ನನ್ನ ಕಣ್ಣಿಗೆ ಬೀಳಬಾರದು. ನಾನು ಇಲ್ಲಿ ನನ್ನ ಪತ್ನಿಯ ನೆನಪಿಗಾಗಿ ಬಂದಿದ್ದೇನೆ. ನನಗೆ ಯಾವುದೇ ಗದ್ದಲ ಬೇಡ. ನೀವುಗಳು ಹಿಂದಿನ ಸರ್ವೆಂಟ್ ಕ್ವಾರ್ಟರ್ಸ್ನಲ್ಲಿ ಇರಬೇಕು. ಪೂಜಾ ಸಮಾಧಾನದ ಉಸಿರು ಬಿಟ್ಟಳು ಮತ್ತು ತನ್ನ ಮಕ್ಕಳನ್ನು ಎದೆಗೆ ಅಪ್ಪಿಕೊಂಡಳು. ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಸಾಹೇಬರೇ. ನಾವು ನಿಮಗೆ ಖಂಡಿತ ತೊಂದರೆ ಕೊಡುವುದಿಲ್ಲ. ಇದು ಒಂದು ವಿಚಿತ್ರ ಒಪ್ಪಂದವಾಗಿತ್ತು. ತನ್ನ ಪತ್ನಿಯ ನೆನಪುಗಳಲ್ಲಿ ಒಬ್ಬಂಟಿಯಾಗಿರಲು ಬಯಸುವ ಒಬ್ಬ ಕೋಟ್ಯಾಧಿಪತಿ ಮತ್ತು ತಲೆಮರೆಸಿಕೊಳ್ಳಲು ಕೇವಲ ಒಂದು ಸೂರು ಬೇಕಿದ್ದ ಒಬ್ಬ ನಿರಾಶ್ರಿತ ಕುಟುಂಬ. ಯಶವರ್ಧನ್ ಅವರಿಗೆ ಅವರ ಈ ನಿರ್ಧಾರ ಅವರ ಜೀವನವನ್ನು ಹೇಗೆ ಬದಲಿಸಿದೆ ಎಂದು ತಿಳಿದಿರಲಿಲ್ಲ. ಆದರೆ ಆ ಕ್ಷಣಕ್ಕೆ ಶಾಂತಿ ಕುಟೀರದ ಗೋಡೆಗಳು ನಿರಾಳವಾದ ಉಸಿರು ಬಿಟ್ಟವು. ಯಶವರ್ಧನ್ ಸಿಂಘಾನಿಯಾ ಮತ್ತು ಪೂಜಾ ನಡುವೆ ಈ ವಿಚಿತ್ರ ಒಪ್ಪಂದ ನಡೆದ ಕೂಡಲೇ ಬಂಗಲೆಯ ಬಾಗಿಲು ದೊಡ್ಡ ಶಬ್ದದೊಂದಿಗೆ ತೆರೆಯಿತು. ಈ ಅನಿರೀಕ್ಷಿತ ಶಬ್ದ ಎಷ್ಟು ಜೋರಾಗಿತ್ತು ಎಂದರೆ ಯಶವರ್ಧನ್ ಮತ್ತು ಪೂಜಾ ಇಬ್ಬರು ಬೆಚ್ಚಿಬಿದ್ದರು ಮತ್ತು ಅವರ ನಡುವಿನ ಆ ಕ್ಷಣದ ಸಮಾಧಾನ ಮುರಿದು ಹೋಯಿತು. ಬಾಗಿಲಿನಲ್ಲಿ ಶಾಂತಿ ಕುಟೀರದ ವರ್ಷಗಳ ಹಳೆಯ ಚೌಕಿದಾರ ರಘುವೀರ್ ನಿಂತಿದ್ದನು. ಅವನ ಮುಖ ಕ್ರೋಧ ಮತ್ತು ಆಶ್ಚರ್ಯದಿಂದ ಕೆಂಪಾಗಿತ್ತು. ಅವನ ಹಿಂದೆ ಹಳ್ಳಿಯ ಒಬ್ಬ ಯುವಕ ಕೂಡ ಸಂಶಯದ ದೃಷ್ಟಿಯಿಂದ ಒಳಗೆ ಇಣುಕುತ್ತಿದ್ದನು. ಸಾಹೇಬರೇ, ರಘುವೀರ್ ಸಭೆಯಲ್ಲಿ ಹೆಜ್ಜೆ ಇಡುತ್ತಲೇ ಕಿರುಚಿದನು. ಅವನ ಧ್ವನಿಯಲ್ಲಿ ಒಂದು ವಿಚಿತ್ರವಾದ ಅವಮಾನ ಮತ್ತು ತನ್ನ ಅಧಿಕಾರವನ್ನು ಕಸಿದುಕೊಂಡಿದ್ದರ ಮಿಶ್ರಣವಿತ್ತು. ಅವನು ವರ್ಷಗಳಿಂದ ಈ ಬಂಗಲೆಯ ಮಾಲೀಕ ಎಂಬ ಭ್ರಮೆಯಲ್ಲಿದ್ದನು ಮತ್ತು ಈಗ ಒಬ್ಬ ಅಧಿಕಾರವಿಲ್ಲದ ಮಹಿಳೆ ಮಾಲೀಕನ ಮುಂದೆ ನಿಂತಿರುವುದನ್ನು ಕಂಡು ಅವನ ಅಹಂಕಾರ ಕೆರಳಿತ್ತು. ಇದೇನಿದು? ಈ ಹೆಣ್ಣು ಮಗಳು ಮತ್ತು ಇವಳ ಮಕ್ಕಳು? ನಾನು ಇವಳನ್ನು ಹೊರಗೆ ಇರುವಂತೆ ಹೇಳಿದ್ದೆ. ಈ ಬಂಗಲೆ ಮಾಲೀಕರದ್ದು ಎಂದು ಇವಳಿಗೆ ಎಚ್ಚರಿಕೆ ನೀಡಿದೆ. ಇವಳು ನನ್ನ ಕೀಗಳನ್ನು ಕದ್ದು ಅಥವಾ ಬೀಗ ಮುರಿದು ಪೂಜಾ ತನ್ನ ಮಗ ಆರವ್ನನ್ನು ಎದೆಗೆ ಬಿಗಿಯಾಗಿ ಅಪ್ಪಿಕೊಂಡಿದ್ದಳು ಮತ್ತು ಮೀರಾಳನ್ನು ತನ್ನ ಹಳೆಯ ಸೀರೆಯ ಸೆರಗಿನಲ್ಲಿ ಬಚ್ಚಿಟ್ಟಿದ್ದಳು. ಅವಳ ನೋಟ ಭಯಗೊಂಡು ಯಶವರ್ಧನ್ ಅವರತ್ತ ಹರಿಯಿತು. ಅವಳ ಕಣ್ಣುಗಳು ಮೌನವಾಗಿ ಯಶವರ್ಧನ್ ಅವರಿಂದ ಸಹಾಯಕ್ಕಾಗಿ ಬೇಡುತ್ತಿದ್ದವು. ರಘುವೀರ್ ನಿಲ್ಲಿಸದೆ ತನ್ನ ಮಾತನ್ನು ಜೋರಾಗಿ ಹೇಳುತ್ತಲೇ ಹೋದನು. ಇವರು ಕಳ್ಳರು ಸಾಹೇಬರೇ. ನಾನು ಕೇಳಿದ್ದೇನೆ, ಈಕೆ ವಿಧವೆ ಮತ್ತು ನಗರದಲ್ಲಿ ನಿರಾಶ್ರಿತಳಾಗಿದ್ದಳು ಎಂದು. ನೀವು ಇವಳನ್ನು ಇಲ್ಲಿಂದಲೇ ಪೊಲೀಸರಿಗೆ ಒಪ್ಪಿಸಿ. ಇವರು ಆಸ್ತಿಯನ್ನು ಕಬಳಿಸುತ್ತಾರೆ. ರಘುವೀರ್ನ ಜೋರಾದ ಧ್ವನಿ ಕೇಳಿ ಯಶವರ್ಧನ್ ಅವರಿಗೆ ತನ್ನ ತಲೆಯಲ್ಲಿ ಒತ್ತಡ ಅನುಭವಕ್ಕೆ ಬಂತು. ಈ ಒತ್ತಡದಿಂದ ತಪ್ಪಿಸಿಕೊಳ್ಳಲು ಅವರು ನಗರದ ಓಡಾಟವನ್ನು ಬಿಟ್ಟು ಇಲ್ಲಿ ಕವಿತಾಳ ನೆನಪುಗಳಲ್ಲಿ ಏಕಾಂತವನ್ನು ಹುಡುಕಲು ಬಂದಿದ್ದರು. ಅವರು ತಮ್ಮನ್ನು ತಾವು ಶಾಂತಗೊಳಿಸಿಕೊಂಡರು. ತನ್ನ ಪತ್ನಿ ಕವಿತಾಳ ನಗುವ ಮುಖವನ್ನು ನೆನಪಿಸಿಕೊಂಡರು ಮತ್ತು ಧ್ವನಿಯನ್ನು ಮಂಜುಗಡ್ಡೆಯಂತೆ ತಣ್ಣಗೆ ಮತ್ತು ನಿಯಂತ್ರಣದಲ್ಲಿಟ್ಟರು. ರಘುವೀರ್, ಯಶವರ್ಧನ್ ಶಾಂತ ಮತ್ತು ಅಧಿಕಾರಯುತ ಧ್ವನಿಯಲ್ಲಿ ಹೇಳಿದರು. ರಘುವೀರ್ಗೆ ತಮ್ಮ ಅಧಿಕಾರ ಸ್ಪಷ್ಟವಾಗಿ ಅರ್ಥವಾಗಲಿ ಎಂದು ಅವರು ಉದ್ದೇಶಪೂರ್ವಕವಾಗಿ ಪ್ರತಿ ಶಬ್ದವನ್ನು ನಿಧಾನವಾಗಿ ಹೇಳಿದರು. ಇದು ನನ್ನ ಮನೆ ಮತ್ತು ನಾನು ಇಲ್ಲಿದ್ದೇನೆ. ನನಗೆ ಪೊಲೀಸರನ್ನು ಕರೆಯುವ ಅಗತ್ಯವಿಲ್ಲ. ಪೂಜಾ ಮತ್ತು ಅವಳ ಮಕ್ಕಳು 10 ದಿನಗಳ ಕಾಲ ನನ್ನ ಅತಿಥಿಗಳು ಎಂಬುದನ್ನು ನೀನು ತಿಳಿದುಕೋ. ಅತಿಥಿಗಳ ಸಾಹೇಬರೇ, ಎಂತಹ ಮಾತು ಹೇಳುತ್ತಿದ್ದೀರಿ ನೀವು? ಇದು ನನ್ನ ನಿರ್ಧಾರ.
ಯಶವರ್ಧನ್ ರಘುವೀರನ ಮಾತನ್ನು ಅರ್ಧಕ್ಕೆ ಕತ್ತರಿಸಿದರು. ನಿನ್ನ ಜವಾಬ್ದಾರಿ ಬಂಗಲೆಯ ಹೊರಗಿದೆ. ನೀನು ಇಲ್ಲಿ ಸ್ವಚ್ಛಗೊಳಿಸಬೇಕಿತ್ತು. ಅದನ್ನು ನಿನಗೆ ಮಾಡಲು ಸಾಧ್ಯವಾಗಲಿಲ್ಲ. ಇಂದಿನಿಂದ ನೀನು ಕೇವಲ ಹೊರಗಿನ ಬಾಗಿಲಿನಲ್ಲಿ ಇರುತ್ತೀಯ. ಈ ಮನೆಯೊಳಗೆ ಏನು ನಡೆಯುತ್ತಿದೆ ಎಂಬುದಕ್ಕೂ ನಿನಗೂ ಯಾವುದೇ ಸಂಬಂಧವಿರುವುದಿಲ್ಲ. ಈಗ ನೀನು ಹೋಗಬಹುದು. ಹವೇಲಿಯ ಮಾಲೀಕ ಎಂದು ತನ್ನನ್ನು ತಾನು ಭಾವಿಸಿದ್ದ ರಘುವೀರ್ ಬಹಳ ಅವಮಾನಿತನಾದನು. ಅವನು ಹೋಗುತ್ತಾ ಪೂಜಾಳನ್ನು ಗುರಾಯಿಸಿ ನೋಡಿದನು. ಸರಿ ಸಾಹೇಬರೇ, ಅವನು ಗೊಣಗುತ್ತಾ ಹೇಳಿದನು. ಆದರೆ ನಾನು ನಿಮಗೆ ಹೇಳುತ್ತಿದ್ದೇನೆ, ಇವಳ ಚಾರಿತ್ರ್ಯ ಸರಿಯಿಲ್ಲ. ಹಳ್ಳಿಯಲ್ಲಿ ಎಲ್ಲರೂ ಹೊರಗೆ ಹೋಗು. ಯಶವರ್ಧನ್ ಅವರ ಧ್ವನಿಯಲ್ಲಿ ಹಠಾತ್ತನೆ ಒಂದು ಅಂತಹ ಕಠೋರತೆ ಬಂದಿತು. ಅದು ರಘುವೀರ್ನನ್ನು ತಕ್ಷಣ ಸುಮ್ಮನಿರಿಸಿತು ಮತ್ತು ಅಲ್ಲಿಂದ ಹೋಗುವಂತೆ ಮಾಡಿತು. ರಘುವೀರ್ ಹೋದ ನಂತರ ಬಂಗಲೆಯಲ್ಲಿ ಏಕಾಏಕಿ ಮೌನ ಆವರಿಸಿತು. ಆರವ್ ಇನ್ನು ಬಿಕ್ಕಳಿಸುತ್ತಿದ್ದನು. ಸಾಹೇಬರೇ, ಪೂಜಾ ಮೆಲುಧ್ವನಿಯಲ್ಲಿ ಹೇಳಿದಳು, ನೀವು ನನ್ನ ಪ್ರಾಣ ಉಳಿಸಿದಿರಿ. ನಾನು ನಿಮಗೆ ಚಿರಋಣಿಯಾಗಿರುತ್ತೇನೆ. ಯಶವರ್ಧನ್ ಕಣ್ಣು ಮುಚ್ಚಿಕೊಂಡರು. ಒತ್ತಡ ಕಡಿಮೆ ಮಾಡಲು ಒಂದು ಕ್ಷಣ ವಿಶ್ರಾಂತಿ ಪಡೆದರು. ನಾನು ಯಾರ ಪ್ರಾಣವನ್ನು ಉಳಿಸಿಲ್ಲ ಪೂಜಾ. ಅವರು ಕಣ್ಣು ತೆರೆದು ಪೂಜಾಳ ಹತ್ತಿರ ಚಲ್ಲಾಪಿಲ್ಲಿಯಾಗಿದ್ದ ಬಟ್ಟೆಗಳತ್ತ ನೋಡಿದರು. ನಾನು ನನ್ನನ್ನು ಮತ್ತು ಈ ಮನೆಯನ್ನು ಒತ್ತಡದಿಂದ ಉಳಿಸಿದೆ. ಮತ್ತು ಕೇಳು, ಅವರು ಒತ್ತಿ ಹೇಳಿದರು, ನಾನು ಇಲ್ಲಿ ಕವಿತಾಳ ನೆನಪುಗಳಲ್ಲಿ ಇರಲು ಬಂದಿದ್ದೇನೆ. ನನಗೆ ಪೂರ್ಣ ಶಾಂತಿ ಬೇಕು. ನನಗೆ ಯಾವುದೇ ಗದ್ದಲ, ಯಾವುದೇ ತೊಂದರೆ ಬೇಡ. ಪೂಜಾ ತಕ್ಷಣ ತನ್ನ ಕಣ್ಣೀರು ಒರೆಸಿಕೊಂಡಳು ಮತ್ತು ದೃಢತೆ ತೋರಿಸಿದಳು. ನಿಮ್ಮ ಶಾಂತಿಗೆ ಭಂಗ ಬರುವುದಿಲ್ಲ ಸಾಹೇಬರೇ. ನಾನು ನಿಮಗೆ ಮಾತು ನೀಡುತ್ತೇನೆ. ಯಶವರ್ಧನ್ ಕಠಿಣವಾಗಿ ನಿಯಮಗಳನ್ನು ಹೇಳಿದರು. ನೀನು ಮತ್ತು ಮಕ್ಕಳು ಕೇವಲ ಹಿಂದಿನ ಹಳೆಯ ಕೆಲಸಗಾರರ ಕ್ವಾರ್ಟರ್ಸ್ನಲ್ಲಿ ಇರಬೇಕು. ನಾನು ನನ್ನ ಕೋಣೆಯಲ್ಲಿ ಇದ್ದಾಗ ಮಾತ್ರ ನೀನು ಅಡುಗೆ ಮನೆಯಿಂದ ನಿನ್ನ ಅಗತ್ಯ ವಸ್ತುಗಳನ್ನು ತೆಗೆದುಕೊಳ್ಳಬೇಕು. ಅಡುಗೆ ಹಿಂದಿನ ಅಂಗಳದಲ್ಲಿ ನಡೆಯಬೇಕು ಮತ್ತು ಅಲ್ಲಿಯೇ ಉಣ್ಣಬೇಕು. ನೀನು ಮತ್ತು ಮಕ್ಕಳು ನನ್ನ ಕಣ್ಣ ಮುಂದೆ ಬರಬಾರದು. ಅವರು ಪೂಜಾಳ ಕೈಯಲ್ಲಿದ್ದ ಒಂದು ಚಿಕ್ಕ ಮುರಿದ ಮಣ್ಣಿನ ಗೊಂಬೆಯನ್ನು ನೋಡಿದರು. ಅದು ಕವಿತಾ ಹಿಂದೆಂದೋ ಖರೀದಿಸಿದ ಗೊಂಬೆಯಂತೆಯೇ ಇತ್ತು. ಈ ಮುರಿದ ಗೊಂಬೆಯಲ್ಲಿ ತನ್ನ ಪತ್ನಿಯ ಮುಗ್ಧ ನಗು ಅಡಗಿದೆ ಎಂದು ಅವರಿಗನಿಸಿತು. ನಾಳೆಯಿಂದ ಅವರು ಕಠೋರತೆಯನ್ನು ಮರಳಿ ತರುತ್ತಾ ಎಚ್ಚರಿಸಿದರು. ನೀನು ನಿನ್ನ ಮಿತಿಗಳನ್ನು ತಿಳಿಯಬೇಕು. ಸ್ವಲ್ಪ ನಿಯಮ ಮೀರಿದರೂ ನಾನು ಯೋಚಿಸದೆ ಪೊಲೀಸರನ್ನು ಕರೆಯುತ್ತೇನೆ. ನಾವು ಮೀರುವುದಿಲ್ಲ ಸಾಹೇಬರೇ, ಪೂಜಾ ಬಹುತೇಕ ಪಿಸುಗುಟ್ಟುತ್ತಾ ಹೇಳಿದಳು. ಯಶವರ್ಧನ್ ಮೇಲೆ ತನ್ನ ಬೆಡ್ರೂಮ್ನತ್ತ ನಡೆದರು. ಬಾಗಿಲು ಮುಚ್ಚುವ ಮೊದಲು ಅವರು ತಿರುಗಿ ನೋಡಿದರು. ಪೂಜಾ, ಮೀರಾ ಮತ್ತು ಆರವ್ ಇನ್ನೂ ಅಲ್ಲಿಯೇ ನಿಂತಿದ್ದರು. ಅವರ ಏಕಾಂತದ ನಡುವೆ ಜೀವನದ ಒಂದು ಅನಿರೀಕ್ಷಿತ ಗುರುತು. ಬಾಗಿಲು ಮುಚ್ಚಿ ಕತ್ತಲ ಕೋಣೆಯಲ್ಲಿ ಯಶವರ್ಧನ್ ಅವರ ಕಣ್ಣುಗಳು ತೇವವಾಗಿದ್ದವು. ಅವರು ಕವಿತಾಳ ಚಿತ್ರವನ್ನು ನೋಡಿದರು. ಅವಳು ಯಾವಾಗಲೂ ಅವರಿಗೆ ದಯಾಳುವಾಗಿರಲು ಸಲಹೆ ನೀಡುತ್ತಿದ್ದಳು. ಈ 10 ದಿನಗಳು ಹೇಗೆ ಕಳೆಯುತ್ತಿವೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಆದರೆ ಈಗ ಶಾಂತಿ ಕುಟೀರ ಮೊದಲಿನಂತೆ ನಿರ್ಜನವಾಗಿಲ್ಲ ಎಂಬುದು ಅವರಿಗೆ ಖಚಿತವಾಗಿತ್ತು. ಮರುದಿನ ಯಶವರ್ಧನ್ ಅವರಿಗೆ ಇದು ಯಾವುದೋ ವಿಚಿತ್ರ ಏಕಾಂತ ಕಾರಾವಾಸದಂತಿತ್ತು. ಬಂಗಲೆಯಲ್ಲಿ ಅದೃಶ್ಯ ಗೋಡೆಗಳು ನಿರ್ಮಾಣವಾಗಿದ್ದವು. ಒಂದು ಕಡೆ ಅವರು ಮೇಲಿನ ಅದ್ದೂರಿ ಕೋಣೆಯಲ್ಲಿ ತನ್ನ ದಿವಂಗತ ಪತ್ನಿಯ ನೆನಪುಗಳಲ್ಲಿ ಮತ್ತು ವ್ಯವಹಾರದ ಚಿಂತೆಯಲ್ಲಿ ಮುಳುಗಿದ್ದರು. ಇನ್ನೊಂದು ಕಡೆ ಪೂಜಾ ಮತ್ತು ಅವಳ ಮಕ್ಕಳು ಹಿಂದಿನ ಕ್ವಾರ್ಟರ್ಸ್ನಲ್ಲಿ ನೆರಳಿನಂತೆ ವಾಸಿಸುತ್ತಿದ್ದರು. ಸೂರ್ಯ ಮುಳುಗತೊಡಗಿದ್ದನು ಮತ್ತು ಹವೇಲಿಯಲ್ಲಿ ಒಂದು ನಿಧಾನವಾದ ಅಡಗಿದ ಚಟುವಟಿಕೆ ಇತ್ತು. ಮೆಟ್ಟಿಲು ಇಳಿಯುವಾಗ ಯಶವರ್ಧನ್ ಅವರಿಗೆ ಕೆಳಗಿನಿಂದ ಬೇಳೆ ಸಾರಿನ ಮತ್ತು ರೊಟ್ಟಿಯ ಹಿತವಾದ ಸುಗಂಧ ಬಂತು. ಈ ಸುಗಂಧವು ಕವಿತಾ ಕೈಯಾರೆ ಮಾಡಿದ ಅಡುಗೆಯ ನೆನಪು ತರಿಸಿತು. ಅದರಿಂದ ಅವರ ಹೊಟ್ಟೆಯಲ್ಲಿ ಸಂಕಟವಾಯಿತು. ರಾತ್ರಿ ಸುಮಾರು 8 ಗಂಟೆಗೆ ಅವರಿಗೆ ಬಹಳ ಮೆಲ್ಲನೆಯ ಜೋಗುಳದ ಧ್ವನಿ ಕೇಳಿಸಿತು. ಪೂಜಾ ಆರವ್ನನ್ನು ಮಲಗಿಸಲು ಪ್ರಯತ್ನಿಸುತ್ತಿರಬಹುದು. ಜೋಗುಳ ಸರಳವಾಗಿತ್ತು, ಆದರೆ ಅದರಲ್ಲಿ ತಾಯಿಯ ಮಮತೆ ಮತ್ತು ಅಸಹಾಯಕತೆಯ ನೋವು ಬೆರೆತಿತ್ತು. ಯಶವರ್ಧನ್ ತನ್ನ ಕಿಟಕಿಯನ್ನು ತೆರೆದು ಕೆಳಗಿನ ಅಂಗಳದಲ್ಲಿದ್ದ ಪೂಜಾಳನ್ನು ನೋಡಿದರು. ಅವಳು ಒಂದು ಮೂಲೆಯಲ್ಲಿ ಕುಳಿತಿದ್ದಳು. ಅಲ್ಲಿ ಅವಳು ಮಕ್ಕಳಿಗಾಗಿ ಒಂದು ಚಿಕ್ಕ ಹಾಸಿಗೆಯನ್ನು ಹಾಕಿದ್ದಳು. ಯಶವರ್ಧನ್ ಹಠಾತ್ತನೆ ಅನುಭವಿಸಿದರು. ಅವರ ಏಕಾಂತ ಮತ್ತು ಉದಾಸೀನತೆಗೆ ಹೋಲಿಸಿದರೆ ಪೂಜಾಳ ಸಂಘರ್ಷ ಬಹಳ ನೈಜವಾಗಿತ್ತು. ಅವರು ಕೇವಲ ತನ್ನ ಪತ್ನಿಯ ಸಾವಿಗೆ ದುಃಖಿಸುತ್ತಿದ್ದರು, ಆದರೆ ಪೂಜಾ ತನ್ನ ಸಾವಿನ ವಿರುದ್ಧದ ಹೋರಾಟವನ್ನು ತಾನೇ ನಡೆಸಬೇಕಾಗಿತ್ತು. ರಾತ್ರಿ ಸುಮಾರು 10 ಗಂಟೆಗೆ ಯಶವರ್ಧನ್ ಅವರಿಗೆ ಬಾಯಾರಿಕೆಯಾಯಿತು. ಪೂಜಾ ಅಥವಾ ಮಕ್ಕಳು ಎಲ್ಲಿ ಎಚ್ಚರಗೊಳ್ಳುತ್ತಾರೋ ಎಂಬ ಭಯದಿಂದ ಅವರು ಮೆಲ್ಲಗೆ ಮೆಟ್ಟಿಲು ಇಳಿದರು. ಅಡುಗೆ ಮನೆ ಸ್ವಚ್ಛವಾಗಿತ್ತು ಮತ್ತು ಮಣ್ಣಿನ ಒಲೆಯಿಂದ ಮೆಲ್ಲನೆಯ ಉರಿಯ ವಾಸನೆ ಬರುತ್ತಿತ್ತು. ನೀರು ಕುಡಿದು ಅವರು ಮರಳುವಷ್ಟರಲ್ಲಿ ಹಠಾತ್ತನೆ ಅವರು ಪೂಜಾ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತಿರುವುದನ್ನು ಕಂಡರು. ಅವಳು ಕೂಡ ನೀರು ತೆಗೆದುಕೊಳ್ಳಲು ಬಂದಿರಬಹುದು. ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ನಿಂತರು. ಅವರ ನಡುವೆ ಮೌನದ ಒಂದು ವಿಚಿತ್ರ ಅಸಹಜತೆ ಇತ್ತು. ಸಾಹೇಬರೇ, ಪೂಜಾ ಪಿಸುಗುಟ್ಟುತ್ತಾ ಹೇಳಿದಳು, ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ? ಯಶವರ್ಧನ್ ಕಠೋರತೆ ತೋರಿಸಲು ಪ್ರಯತ್ನಿಸಿದರು. ಕ್ಷಮಿಸಿ ಸಾಹೇಬರೇ, ನಾನು ನೀರು ತೆಗೆದುಕೊಳ್ಳಲು ಬಂದಿದ್ದೆ. ಆರವ್ ಎಚ್ಚರಗೊಂಡಿದ್ದ ಮತ್ತು ಯಶವರ್ಧನ್ ಎಲ್ಲಿ ಕೋಪಗೊಳ್ಳುತ್ತಾರೋ ಎಂಬ ಭಯದಿಂದ ಅವಳು ತನ್ನ ಮಾತನ್ನು ಪೂರ್ತಿಗೊಳಿಸಲಿಲ್ಲ.
ಯಶವರ್ಧನ್ ನೋಡಿದರು. ಅವಳ ಕೈಯಲ್ಲಿ ಒಂದು ಹಳೆಯ ಹರಿದ ಬಟ್ಟೆ ಇದೆ. ಅದೇನು? ಅವರು ಕೇಳಿದರು. ಪೂಜಾ ಹಿಂಜರಿದಳು ಮತ್ತು ನೋವು ಹಾಗೂ ನಾಚಿಕೆಯಿಂದ ಕೂಡಿದ ಧ್ವನಿಯಲ್ಲಿ ಮೆಲ್ಲಗೆ ಉತ್ತರಿಸಿದಳು. ಮೀರಾ ರಾತ್ರಿ ಮೂತ್ರ ವಿಸರ್ಜನೆ ಮಾಡಿದಳು. ನನ್ನ ಬಳಿ ಹೆಚ್ಚಿನ ಬಟ್ಟೆಗಳು ಅಥವಾ ಡೈಪರ್ ಇಲ್ಲ. ನಾನು ಇದನ್ನು ತೊಳೆದು ಒಣಗಿಸುತ್ತಿದ್ದೆ. ಯಶವರ್ಧನ್ ಅವರಿಗೆ ಒಂದು ಕ್ಷಣ ತನ್ನ ಕೋಟ್ಯಾಂತರ ರೂಪಾಯಿಗಳ ಬ್ಯಾಂಕ್ ಅಕೌಂಟ್ ಮತ್ತು ತನ್ನ ವಿಲಾಸಿ ಜೀವನದ ಮೇಲೆ ಕೋಪ ಬಂತು. ಅವರು ಹಠಾತ್ತನೆ ಪ್ರಶ್ನಿಸಿದರು, ನೀನು ಆರಾಮಾಗಿದ್ದೀಯಾ? ಪೂಜಾ ಆಶ್ಚರ್ಯಚಕಿತಳಾಗಿ ಮೇಲೆ ನೋಡಿದಳು. ನನಗೆ ಯಾವುದೇ ತೊಂದರೆ ಇಲ್ಲ ಸಾಹೇಬರೇ. ಇಲ್ಲ, ಯಶವರ್ಧನ್ ಹೇಳಿದರು. ನೀನು ಈ ರೀತಿಯಲ್ಲಿ ಮಕ್ಕಳನ್ನು ಸಾಕಲು ಸಾಧ್ಯವಿಲ್ಲ. ನಿನಗೆ ಕೆಲಸದ ಅಗತ್ಯವಿದೆ. ಮರುದಿನ ಬೆಳಿಗ್ಗೆ ಸೂರ್ಯನ ಕಿರಣಗಳು ಶಾಂತಿ ಕುಟೀರದ ವರಾಂಡದ ಮೇಲೆ ಬೀಳುತ್ತಿದ್ದಾಗ ಯಶವರ್ಧನ್ ಕೆಳಗೆ ಬಂದರು. ಅವರು ನೋಡಿದರು. ಮುಖ್ಯ ಹಾಲ್ ಸ್ವಚ್ಛವಾಗಿತ್ತು ಮತ್ತು ಪೂಜಾ ಮೀರಾಳಿಗೆ ಜೋರಾಗಿ ಶಬ್ದ ಮಾಡಬೇಡ ಎಂದು ತಿಳಿ ಹೇಳುತ್ತಿದ್ದಳು. ಪೂಜಾ ಯಶವರ್ಧನ್ ಅವರನ್ನು ನೋಡುತ್ತಿದ್ದಂತೆಯೇ ಗಾಬರಿಯಿಂದ ಪಕ್ಕಕ್ಕೆ ಸರಿದು ನಿಂತಳು, ಯಾವುದೋ ಅದೃಶ್ಯ ಗೋಡೆಗೆ ಅಂಟಿಕೊಂಡಂತೆ. ಯಶವರ್ಧನ್ ನೇರವಾಗಿ ಅವಳ ಮುಂದೆ ಬಂದು ನಿಂತರು. ಕಳೆದ ರಾತ್ರಿಯ ವಿಷಯದ ಬಗ್ಗೆ ನಾನು ಯೋಚಿಸಿದೆ, ಅವರು ಹೇಳಿದರು. ಅವರ ಧ್ವನಿ ಹಿಂದಿನ ರಾತ್ರಿಗಿಂತ ಸ್ವಲ್ಪ ಕಡಿಮೆ ಕಠೋರವಾಗಿತ್ತು. 10 ದಿನಗಳಲ್ಲಿ ನಿನಗೆ ಇನ್ನೊಂದು ಸೂರು ಸಿಗಲು ಸಾಧ್ಯವಿಲ್ಲ. ನಿನಗೆ ಕೆಲಸದ ಅಗತ್ಯವಿದೆ. ಪೂಜಾಳ ಕಣ್ಣುಗಳು ಆಸೆ ಮತ್ತು ಅಪನಂಬಿಕೆಯಿಂದ ಅರಳಿದವು. ಕೆಲಸವಾ ಸಾಹೇಬರೇ? ಈ ಹಳ್ಳಿಯಲ್ಲಿ ಯಾರು? ಹಳ್ಳಿಯಲ್ಲಿ ಅಲ್ಲ. ಯಶವರ್ಧನ್ ಮಧ್ಯ ಪ್ರವೇಶಿಸಿದರು. ನಾನು ನಿನಗೆ ಕೆಲಸ ನೀಡುತ್ತೇನೆ. ನೀನು ನನ್ನ ಬಂಗಲೆಯ ಮೇಲ್ವಿಚಾರಣೆ ಮಾಡುತ್ತೀಯಾ? ಮಕ್ಕಳೊಂದಿಗೆ ಇಲ್ಲೇ ಇರುತ್ತೀಯಾ? ಪೂಜಾಳ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ಇದು ಅವಳು ಎಂದಿಗೂ ಕಲ್ಪಿಸಿಕೊಳ್ಳದ ಒಂದು ನಿರೀಕ್ಷೆಯಾಗಿತ್ತು. ಆದರೆ ಸಾಹೇಬರೇ, ನನಗೆ ಕೇವಲ ಮನೆಗೆಲಸ ಮಾತ್ರ ಗೊತ್ತು ಮತ್ತು ನನ್ನ ಬಳಿ ಮಕ್ಕಳಿದ್ದಾರೆ. ಅದೇ ನಿನ್ನ ಕೆಲಸವಾಗಿರುತ್ತದೆ. ನನ್ನ ಪತ್ನಿ ಕನಸು ಕಂಡ ಈ ಮನೆಯನ್ನು ನೀನು ನೋಡಿಕೊಳ್ಳಬೇಕು. ನೀನು ಇಲ್ಲಿ ಸ್ವಚ್ಛಗೊಳಿಸುತ್ತೀಯಾ? ಮತ್ತು ಇದು ನಿಜಕ್ಕೂ ಶಾಂತಿ ಕುಟೀರ ಎಂದು ನನಗೆ ಮೊದಲ ಬಾರಿಗೆ ಅನುಭವಕ್ಕೆ ಬಂದಿದೆ. ಈ ಗೇಟಿಗೆ ಯಾರು ಬಣ್ಣ ಹಚ್ಚಿದ್ದು? ನಾನು ಸಾಹೇಬರೇ. ಪೂಜಾ ಮೆಲ್ಲಗೆ ಹೇಳಿದಳು. ನೀಲಿ ಬಣ್ಣ ಬಹಳ ಹಳೆಯದಾಗಿತ್ತು ಮತ್ತು ನಾನು ಮಾರುಕಟ್ಟೆಯಿಂದ ಬಣ್ಣ ತಂದು ಅದನ್ನು ಹಚ್ಚಿದೆ. ಯಶವರ್ಧನ್ ತಲೆ ಆಡಿಸಿದರು. ಕವಿತಾಳಿಗೆ ಇಷ್ಟವಾದ ಆ ಬಣ್ಣವನ್ನು ಪೂಜಾ ತನ್ನ ಕೆಲಸದ ಬದ್ಧತೆಯಿಂದ ಆಯ್ಕೆ ಮಾಡಿದಳು. ನೋಡು ಪೂಜಾ, ಅವರು ತನ್ನ ಮಾತನ್ನು ಸ್ಪಷ್ಟಪಡಿಸುತ್ತಾ ಹೇಳಿದರು. ಇದು ಒಂದು ಕೆಲಸ, ಭಿಕ್ಷೆಯಲ್ಲ. ನಾನು ನಿನಗೆ ಪ್ರತಿ ತಿಂಗಳು 5,000 ರೂಪಾಯಿ ನೀಡುತ್ತೇನೆ. ನೀನು ಹೊರಗಿನಿಂದ ಬರುವ ಪ್ರತಿಯೊಬ್ಬರಿಂದ, ವಿಶೇಷವಾಗಿ ರಘುವೀರ್ನಿಂದ ನನ್ನನ್ನು ಉಳಿಸಬೇಕು. ನೀನು ನೇರವಾಗಿ ನನ್ನೊಂದಿಗೆ ಮಾತನಾಡಬೇಕು. ನೀನು ಈ ಬಂಗಲೆಯ ಕೇರ್ ಟೇಕರ್. ಪೂಜಾಳಿಗೆ ಇದು ಕೇವಲ ಕೆಲಸವಾಗಿರಲಿಲ್ಲ, ಇದು ಒಂದು ಮರುಜೀವವಾಗಿತ್ತು. ಕಣ್ಣೀರು ಅವಳ ಕೆನ್ನೆಗಳ ಮೇಲೆ ಹರಿಯಿತು. ಸಾಹೇಬರೇ, ನಾನು ಈ ಉಪಕಾರವನ್ನು ಎಂದಿಗೂ ಮರೆಯುವುದಿಲ್ಲ. ಆದರೆ ನೀವು ನಿಜವಾಗಿಯೂ ನನ್ನ ಮೇಲೆ ನಂಬಿಕೆ ಇಡಬಹುದಾ? ನಾನು ಒಬ್ಬ ಅಪರಿಚಿತ ಮಹಿಳೆ, ನಂಬಿಕೆಯಲ್ಲ. ಯಶವರ್ಧನ್ ತಕ್ಷಣ ಉತ್ತರಿಸಿದರು. ಇದು ವ್ಯಾಪಾರ. ನೀನು ನನಗೆ ಶಾಂತಿ ಮತ್ತು ನನ್ನ ಮನೆಯ ಸುರಕ್ಷತೆ ನೀಡುತ್ತೀಯಾ? ನಾನು ನಿನಗೆ ವೇತನ ಮತ್ತು ಸೂರು ನೀಡುತ್ತೇನೆ. ನೀನು ನನಗೆ ವಂಚಿಸಿದರೆ ನೀನು ಮತ್ತು ನಿನ್ನ ಮಕ್ಕಳು ತಕ್ಷಣ ಇಲ್ಲಿಂದ ಹೊರ ಹೋಗಬೇಕು. ನೀನು ಈ ಷರತ್ತನ್ನು ಒಪ್ಪುತ್ತೀಯಾ? ಪೂಜಾ ತನ್ನ ಕಣ್ಣೀರು ಒರೆಸಿಕೊಂಡಳು ಮತ್ತು ದೃಢವಾಗಿ ತಲೆಯಾಡಿಸಿದಳು. ನಾನು ಷರತ್ತನ್ನು ಒಪ್ಪುತ್ತೇನೆ ಸಾಹೇಬರೇ. ನಾನು ಪೂರ್ಣ ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಕೆಲಸ ಮಾಡುತ್ತೇನೆ, ಅವಳು ಹೇಳಿದಳು. ಯಶವರ್ಧನ್ ಅವಳಿಗೆ ಅಗತ್ಯ ವಸ್ತುಗಳನ್ನು ಖರೀದಿಸಲು ಸ್ವಲ್ಪ ಹಣ ನೀಡಿದನು ಮತ್ತು ಅವಳು ಇನ್ನು ಮುಂದೆ ಇಲ್ಲೇ ಕೆಲಸ ಮಾಡುವುದಾಗಿ ರಘುವೀರ್ಗೆ ತಿಳಿಸಲು ಹೇಳಿದರು. ಪೂಜಾ ಹೋದ ನಂತರ ಯಶವರ್ಧನ್ ತನ್ನ ಪತ್ನಿಯ ಫೋಟೋ ಹತ್ತಿರ ಹೋದರು. ನೋಡು ಕವಿತಾ, ಅವರು ಮೆಲ್ಲನೆ ಹೇಳಿದರು. ನಿನ್ನ ಈ ಮನೆಯನ್ನು ಜೀವಂತವಾಗಿಡಲು ನಾನು ಹೊಸ ವ್ಯವಸ್ಥೆ ಮಾಡಿದ್ದೇನೆ. 2 ವರ್ಷಗಳಲ್ಲಿ ಮೊದಲ ಬಾರಿಗೆ ಅವರ ಮುಖದಲ್ಲಿ ಒಂದು ಮೆಲ್ಲನೆಯ ನಗು ಮೂಡಿತು. ದಿನಗಳು ಕಳೆದಂತೆ ಯಶವರ್ಧನ್ ಅವರ ಜೀವನವು ಒಂದು ಅನಿರೀಕ್ಷಿತ ಲಯಕ್ಕೆ ಹೊಂದಿಕೊಂಡಿತು. ಅವರಿಗೆ ಈಗ ಬೆಳಿಗ್ಗೆ ತಾಜಾ ಹೂಗಳ ಸುಗಂಧ ಮತ್ತು ಪೂಜಾಳ ಕೈಯಿಂದ ಮಾಡಿದ ಇಡ್ಲಿಯ ಘಮ ಬರುತ್ತಿತ್ತು. ಅವರು ಇನ್ನೂ ಹೆಚ್ಚಿನ ಸಮಯವನ್ನು ಮೇಲಿನ ಕೋಣೆಯಲ್ಲಿ ಕಳೆಯುತ್ತಿದ್ದರು. ಆದರೆ ಈಗ ಅವರು ಕೆಳಗೆ ಬರಲು ಹೆದರುತ್ತಿರಲಿಲ್ಲ. ಬಂಗಲೆಯಲ್ಲಿ ನುಸುಳಿದಂತೆ ಅನಿಸುತ್ತಿದ್ದ ಆ ಶಬ್ದ ಈಗ ಮೀರಾಳ ನಗುವಿನ ರೂಪದಲ್ಲಿದೆ ಮತ್ತು ಆರವು ತೆವಳುವ ಆ ಸಣ್ಣ ಮುದ್ದಾದ ಧ್ವನಿಯ ರೂಪದಲ್ಲಿದೆ ಎಂಬುದು ಅವರಿಗೆ ತಿಳಿದಿತ್ತು. ಒಂದು ಸಂಜೆ ಯಶವರ್ಧನ್ ತನ್ನ ಕೋಣೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಅವರಿಗೆ ಹಠಾತ್ತನೆ ಎದೆಯಲ್ಲಿ ತೀವ್ರವಾದ ನೋವು ಕಾಣಿಸಿಕೊಂಡಿತು. ಈ ನೋವು ಕವಿತಾ ಹೋದಾಗಿನಿಂದ ಅವರಿಗೆ ಆಗುತ್ತಿತ್ತು. ಒತ್ತಡ ಮತ್ತು ಒಂಟಿತನದ ನೋವು. ಅವರು ಏಳಲು ಪ್ರಯತ್ನಿಸುತ್ತಿದ್ದರು, ಆದರೆ ಅವರ ದೇಹ ಸಹಕರಿಸುತ್ತಿರಲಿಲ್ಲ. ಅವರ ಬ್ರೀತಿಂಗ್ ಪಂಪ್ ಟೇಬಲ್ ಮೇಲೆ ದೂರವಿತ್ತು. ಅವರ ಧ್ವನಿ ಕೂಡ ಹೊರಬರುತ್ತಿರಲಿಲ್ಲ. ಸರಿಯಾಗಿ ಅದೇ ಸಮಯದಲ್ಲಿ ಪೂಜಾ ಮೇಲೆ ಬಂದಳು. ಅವಳು ಬಾಗಿಲು ತಟ್ಟಿದಳು, ಆದರೆ ಯಾವುದೇ ಉತ್ತರ ಬಾರದಿದ್ದಾಗ ಬಾಗಿಲು ತೆರೆದು ಇಣುಕಿ ನೋಡಿದಳು. ಅವಳಿಗೆ ಯಶವರ್ಧನ್ ಅವರ ಮುಖ ಬೆವರಿನಿಂದ ಮತ್ತು ನೋವಿನಿಂದ ಒದ್ದೆಯಾಗಿದ್ದು ಕಂಡಿತು. ಅವಳು ಒಂದು ಕ್ಷಣವೂ ಯೋಚಿಸದೆ ಕೋಣೆಯೊಳಗೆ ಓಡಿದಳು. ಸಾಹೇಬರೇ, ಏನಾಯಿತು? ಪೂಜಾ ಕೂಗಿದಳು. ಯಶವರ್ಧನ್ ಬಹಳ ಕಷ್ಟಪಟ್ಟು ತನ್ನ ಕೈಯಿಂದ ಪಂಪ್ನತ್ತ ಸಂದೆ ಮಾಡಿದರು.
ಪೂಜಾ ತಕ್ಷಣ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡಳು. ಅವಳು ಓಡಿ ಹೋಗಿ ಪಂಪ್ ತಂದು ಯಶವರ್ಧನ್ ಅವರ ಬಾಯಿಯ ಹತ್ತಿರ ಹಿಡಿದಳು. ಅವಳು ಅವರಿಗೆ ಆಸರೆ ನೀಡಿ ಹಾಸಿಗೆಯ ಮೇಲೆ ಮಲಗಿಸಿದಳು ಮತ್ತು ಅವರನ್ನು ಶಾಂತಗೊಳಿಸಲು ಮೆಲ್ಲಗೆ ಓಂ ಜಪ ಮಾಡಲು ಹೇಳಿದಳು. ಸ್ವಲ್ಪ ಸಮಯದ ನಂತರ ಯಶವರ್ಧನ್ ಅವರ ಉಸಿರಾಟ ಸಾಮಾನ್ಯವಾದಾಗ ಅವರು ಕಣ್ಣು ತೆರೆದು ಎದುರಿಗಿದ್ದ ಪೂಜಾಳನ್ನು ನೋಡಿದರು. ಅವಳು ಭಯ ಮತ್ತು ಚಿಂತೆಯಲ್ಲಿ ತುಂಬಿದ್ದಳು. ನಿಮಗೆ ಏನಾಗಿತ್ತು ಸಾಹೇಬರೇ? ಪೂಜಾ ಮೇಲುಧ್ವನಿಯಲ್ಲಿ ಕೇಳಿದಳು. ಯಶವರ್ಧನ್ ಬಹಳ ನಿಧಾನವಾಗಿ ಉತ್ತರಿಸಿದರು. ನನಗೆ ಅರಿತ್ಮಿಯಾ ಇದೆ. ಒತ್ತಡದಲ್ಲಿ ನನ್ನ ಹೃದಯ ಬಡಿತ ಅನಿಯಮಿತವಾಗುತ್ತದೆ. ಕವಿತಾಳ ಸಾವಿನ ನಂತರ ಇದು ಶುರುವಾಗಿದೆ. ಅದಕ್ಕಾಗಿಯೇ ನಾನು ಹೆಚ್ಚಾಗಿ ಒಂಟಿಯಾಗಿರಲು ಸಾಧ್ಯವಿಲ್ಲ. ನನಗೆ ಶಾಂತಿ ಬೇಕು ಮತ್ತು ಯಾರಾದರೂ ಜೊತೆಗಿರಬೇಕು ಎಂದು ಡಾಕ್ಟರ್ ಹೇಳಿದ್ದರು. ಪೂಜಾಳ ಮುಖದಲ್ಲಿ ಈಗ ಕೇವಲ ಕರುಣೆ ಇತ್ತು. ಅವಳು ತಕ್ಷಣ ಅವರ ಬಳಿ ಕುಳಿತು ನೀರು ನೀಡಿದಳು. ನನಗೆ ತಿಳಿದಿರಲಿಲ್ಲ ಸಾಹೇಬರೇ. ನಾನು ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ ಕ್ಷಮೆ ಇರಲಿ. ಇಲ್ಲ, ನೀನು ನನ್ನನ್ನು ಉಳಿಸಿದ್ದೀಯಾ ಪೂಜಾ, ಯಶವರ್ಧನ್ ಮಧ್ಯದಲ್ಲಿ ಹೇಳಿದರು. ಅವರ ಧ್ವನಿ ಈಗ ನೋವಿನ ಬದಲು ಕೃತಜ್ಞತೆಯಿಂದ ತುಂಬಿತು. ನೀನು ಇಂದು ಇಲ್ಲಿ ಇಲ್ಲದಿದ್ದರೆ ನಾನು ಬಹುಶಃ ಹೋಗಿಬಿಡುತ್ತಿದ್ದೆ. ಈ ಘಟನೆ ಅವರಿಬ್ಬರ ನಡುವಿನ ಅಂತರವನ್ನು ಅಳಿಸಿತು. ಪೂಜಾಳಿಗೆ ಈಗ ತನ್ನ ಮಾಲೀಕ ಕೇವಲ ಕೋಟ್ಯಾಧಿಪತಿ ಮಾತ್ರವಲ್ಲ, ಬದಲಾಗಿ ಒಬ್ಬ ದುಃಖಿತ ಮತ್ತು ಅನಾರೋಗ್ಯ ಪೀಡಿತ ಮನುಷ್ಯ ಎಂಬುದು ತಿಳಿಯಿತು. ಯಶವರ್ಧನ್ ಅವರಿಗೆ ಪೂಜಾ ಕೇವಲ ನಿರಾಶ್ರಿತ ಮಹಿಳೆಯಲ್ಲ, ಬದಲಾಗಿ ತಮ್ಮ ಪ್ರಾಣ ಉಳಿಸಿದ ಒಬ್ಬ ಜೀವ ಎಂಬುದು ತಿಳಿಯಿತು. ಹವೇಲಿಯ ಗೋಡೆಗಳು ಅಂದು ರಾತ್ರಿ ಒಂದು ಹೊಸ ಗಾಢವಾದ ಬಂಧನ ಏರ್ಪಡುವುದನ್ನು ಕಂಡವು. ಈಗ ಯಶವರ್ಧನ್ ತನ್ನ ಕೋಣೆಯಿಂದ ಹೆಚ್ಚಿನ ಸಮಯವನ್ನು ಕೆಳಗಿನ ವರಾಂಡದಲ್ಲಿ ಕಳೆಯತೊಡಗಿದರು. ಅಲ್ಲಿ ಅವರು ಕೆಲಸ ಮಾಡುತ್ತಿದ್ದರು. ಮಕ್ಕಳ ಸಣ್ಣ ಪುಟ್ಟ ಧ್ವನಿಗಳನ್ನು ಕೇಳಬಹುದಾಗಿತ್ತು. ಸಾಹೇಬರು ಒಬ್ಬ ಅಪಾಯಕಾರಿ ಪೊಲೀಸ್ ಅಲ್ಲ, ಬದಲಾಗಿ ಒಬ್ಬ ದಯಾಳು ಮನುಷ್ಯ ಎಂಬುದು ಈಗ ಮೀರಾಳಿಗೆ ತಿಳಿದಿತ್ತು. ಅವಳು ಒಮ್ಮೊಮ್ಮೆ ತನ್ನ ಮುರಿದ ಗೊಂಬೆಗಳನ್ನು ತಂದು ಅವರ ಹತ್ತಿರ ಬಂದು ಕೂರುತ್ತಿದ್ದಳು ಮತ್ತು ಮೌನವಾಗಿ ಅವರ ಕಾಲ ಹತ್ತಿರ ಕುಳಿತು ಆಟವಾಡುತ್ತಿದ್ದಳು. ಯಶವರ್ಧನ್ ಅವರಿಗೆ ಇದೆಲ್ಲವನ್ನು ನೋಡಿ ಒಂದು ವಿಚಿತ್ರವಾದ ಸಮಾಧಾನ ಸಿಗುತ್ತಿತ್ತು. ಕವಿತಾ ತೀರಿ ಹೋದ ನಂತರ ಅವರ ಜೀವನದಿಂದ ಮಾಯವಾಗಿದ್ದ ಅಂತಹ ಸಮಾಧಾನ ಅದು. ಒಂದು ಮಧ್ಯಾಹ್ನ ಬಂಗಲೆಯ ಹಿಂದಿನ ಅಂಗಳದಲ್ಲಿ ಪೂಜಾ ಬಟ್ಟೆ ಒಗೆಯುತ್ತಿದ್ದಾಗ ಯಶವರ್ಧನ್ ಅವಳ ಹತ್ತಿರ ಹೋದರು. ಅವರು ಬಹುಶಃ ಅವಳೊಂದಿಗೆ ಅಡುಗೆ ಮನೆಯ ಸ್ಟಾಕ್ ಬಗ್ಗೆ ಮಾತನಾಡಲು ಬಯಸಿದ್ದರು. ಆದರೆ ಪೂಜಾ ಕೆಲಸ ಮಾಡುತ್ತಿರುವುದನ್ನು ಕಂಡಾಗ ಅವರ ಹೆಜ್ಜೆಗಳು ನಿಂತವು. ಪೂಜಾ ಬಿಸಿಲಿನಲ್ಲಿ ಸೀರೆ ಉಟ್ಟು ಕುಳಿತಿದ್ದಳು. ಅವಳ ಹಣೆಯ ಮೇಲೆ ಬೆವರಿನ ಹನಿಗಳಿದ್ದವು ಮತ್ತು ಅವಳು ಗುಣಗುಣಿಸುತ್ತಾ ಬಟ್ಟೆ ಒಗೆಯುತ್ತಿದ್ದಳು. ಪೂಜಾ, ಯಶವರ್ಧನ್ ಮೆಲ್ಲನೆ ಕರೆದರು. ಪೂಜಾ ಬೆಚ್ಚಿ ಬಿದ್ದು ಎದ್ದು ನಿಂತಳು. ಅವಳು ಬೇಗನೆ ತನ್ನ ಕೈಗಳನ್ನು ಒರೆಸಿಕೊಂಡಳು. ಹಾ ಸಾಹೇಬರೇ, ನೀನು ಕೆಲಸದ ಬಗ್ಗೆ ಬಹಳ ಪ್ರಾಮಾಣಿಕವಾಗಿದ್ದೀಯಾ, ಯಶವರ್ಧನ್ ಹೇಳಿದರು. ನೀನು ಈ ಬಂಗಲೆಯನ್ನು ನಿನ್ನ ಸ್ವಂತ ಮನೆಯಂತೆ ನೋಡಿಕೊಳ್ಳುತ್ತಿದ್ದೀಯಾ. ಪೂಜಾಳ ಮುಖದಲ್ಲಿ ಮೆಲ್ಲನೆಯ ನಗು ಮೂಡಿತು. ಅದು ಬೇಗನೆ ನೋವಿಗೆ ತಿರುಗಿತು. ಇದು ಉಪಕಾರ ಸಾಹೇಬರೇ. ನಿಮ್ಮ ಉಪಕಾರದಿಂದಲೇ ಇಂದು ನನ್ನ ಮಕ್ಕಳಿಗೆ ಸೂರು ಸಿಕ್ಕಿದೆ. ನಾನು ಈ ಮನೆಯನ್ನು ಕವಿತಾ ಮೇಡಮ್ ಅವರ ಕನಸು ಎಂದು ಭಾವಿಸುತ್ತೇನೆ. ನಾನು ಬಾಗಿಲಿಗೆ ನೀಲಿ ಬಣ್ಣವನ್ನು ಅದಕ್ಕಾಗಿಯೇ ಹಚ್ಚಿದ್ದು. ಮೇಲಿನ ಕೋಣೆಯಲ್ಲಿರುವ ಅವರ ಕೆಲವು ಚಿತ್ರಗಳು ಮತ್ತು ಪೇಂಟಿಂಗ್ಗಳಲ್ಲಿ ಅವರು ನೀಲಿ ಬಣ್ಣವನ್ನು ಎಷ್ಟು ಇಷ್ಟಪಡುತ್ತಿದ್ದರು ಎಂಬುದು ತಿಳಿಯಿತು. ಅವಳ ಧ್ವನಿ ಗದ್ಗದಿತವಾಯಿತು. ಯಶವರ್ಧನ್ ಅವರಿಗೆ ಇದನ್ನು ಕೇಳಿ ಆಶ್ಚರ್ಯವಾಯಿತು. ಪೂಜಾ ಕವಿತಾಳನ್ನು ಎಂದಿಗೂ ನೋಡಿರಲಿಲ್ಲ. ಆದರೆ ಅವಳ ಇಷ್ಟದ ಬಣ್ಣವನ್ನು ಗುರುತಿಸಿ ತನ್ನ ಸಣ್ಣ ಪ್ರಯತ್ನದಿಂದ ಈ ಬಂಗಲೆಯನ್ನು ಅವಳ ನೆನಪುಗಳೊಂದಿಗೆ ಜೋಡಿಸಿದಳು. ನಿನಗೆ ಕವಿತಾಳ ಬಗ್ಗೆ ಹೇಗೆ ತಿಳಿಯಿತು? ಯಶವರ್ಧನ್ ಕೇಳಿದರು. ನಾನು ಮೊದಲು ಇಲ್ಲಿಗೆ ಬಂದಾಗ ಸಾಹೇಬರೇ, ಮೇಲಿನ ಲೈಬ್ರರಿಯಲ್ಲಿ ಒಂದು ತೆರೆದ ಪುಸ್ತಕದಲ್ಲಿ ಅವರ ಚಿತ್ರವನ್ನು ನೋಡಿದ್ದೆ. ಅವರ ಕಣ್ಣುಗಳು ಎಷ್ಟು ಮುಗ್ಧವಾಗಿದ್ದವೆಂದರೆ ನಾನು ತಿಳಿಯದೆ ಈ ಮನೆಗೆ ಬಂದಿದ್ದರೂ ಅವರು ನನ್ನನ್ನು ಕ್ಷಮಿಸುತ್ತಾರೆ ಎಂದು ನನಗನಿಸಿತು. ಈ ಮಾತು ಕೇಳಿ ಯಶವರ್ಧನ್ ಅವರ ಕಣ್ಣುಗಳು ತೇವವಾದವು. ಕವಿತಾಳೆ ಪೂಜಾಳನ್ನು ಈ ಮನೆಗೆ ಕಳುಹಿಸಿದ್ದಾಳೆ ಎಂದು ಅವರಿಗನಿಸಿತು. ಅವರು ಮೊದಲ ಬಾರಿಗೆ ತಮ್ಮ ಭಾವನೆಗಳನ್ನು ಮುಕ್ತವಾಗಿ ವ್ಯಕ್ತಪಡಿಸತೊಡಗಿದರು. ಕವಿತಾ, ಅವಳು ಬಹಳ ದಯಾಳುವಾಗಿದ್ದಳು ಪೂಜಾ. ಅವಳು ಹೋದಾಗ ನನ್ನೊಳಗಿನಿಂದ ಜೀವನವೇ ಹೋದಂತಾಯಿತು. ನನ್ನ ಹೃದಯ, ನಿನಗೆ ಗೊತ್ತು, ನನ್ನ ಹೃದಯ ಬಡಿತ ಕುಸಿದಾಗ ನನಗನಿಸುತ್ತದೆ ನಾನಿನ್ನು ಬದುಕಬಾರದು ಎಂದು. ಈ ಮನೆ, ಈ ಜೀವನ ಎಲ್ಲವೂ ಶೂನ್ಯವೆನಿಸುತ್ತದೆ. ಪೂಜಾ ಕೆಳಗೆ ನೋಡಿದಳು. ನಂತರ ಧೈರ್ಯ ತಂದುಕೊಂಡು ಹೇಳಿದಳು, ಕ್ಷಮಿಸಿ ಸಾಹೇಬರೇ, ಆದರೆ ನಾನು ನಿಮ್ಮ ಮಾತನ್ನು ಒಪ್ಪುವುದಿಲ್ಲ. ನೀವು ಬದುಕಬೇಕಿದೆ. ಕವಿತಾ ಮೇಡಮ್ ಅವರ ನೆನಪಿಗಾಗಿಯಾದರೂ ಸರಿಯೇ. ಮತ್ತು ನೀವು ಶೂನ್ಯವೆಂದು ಭಾವಿಸಿದರೆ ಒಮ್ಮೆ ಹಿಂದೆ ತಿರುಗಿ ನೋಡಿ. ನೀವು ಒಬ್ಬಂಟಿಯಲ್ಲ. ಅವಳ ಮಾತು ಕೇಳಿ ಯಶವರ್ಧನ್ ಹಿಂದೆ ತಿರುಗಿ ನೋಡಿದರು. ಆರವ್ ತೆವಳುತ್ತಾ ಬಂದು ಅವರ ಬೂಟಿನ ಲೇಸ್ಗಳೊಂದಿಗೆ ಆಟವಾಡುತ್ತಿದ್ದ ಮತ್ತು ಮೀರಾ ದೂರದಿಂದ ಅದನ್ನು ನೋಡಿ ನಗುತ್ತಿದ್ದಳು. ಅವಳು ಹೇಳುತ್ತಿರುವುದು ಸರಿಯಾಗಿದೆ ಎಂದು ಯಶವರ್ಧನ್ ಅವರಿಗೆ ಅರಿವಾಯಿತು. ಜೀವನ ಈಗಲೂ ಅವರ ಸುತ್ತಲೂ ಇತ್ತು. ಇದೇ ಸಮಯದಲ್ಲಿ ಹಳ್ಳಿಯಲ್ಲಿ ಇನ್ನೊಂದು ಕತೆ ನಡೆಯುತ್ತಿತ್ತು.
ಯಶವರ್ಧನ್ ಅವರ ಪೂಜಾಳ ಮೇಲಿನ ದಯೆ ಮತ್ತು ಪೂಜಾ ಆಗ ಮನೆಯಲ್ಲಿ ಇರುವುದನ್ನು ಕಂಡು ರಘುವೀರ್ ಅಸೂಯೆ ಪಡುತ್ತಿದ್ದನು. ಅವನು ಬಂಗಲೆಯ ಹೊರಗಿನಿಂದ ಪ್ರತಿದಿನ ಒಳಗೆ ಚಟುವಟಿಕೆಗಳನ್ನು ಗಮನಿಸುತ್ತಿದ್ದನು. ಯಶವರ್ಧನ್ ಅವನನ್ನು ಅವಮಾನಿಸಿ ಹವೇಲಿಯ ಕೆಲಸದಿಂದ ತೆಗೆದುಹಾಕಿದ್ದಕ್ಕೆ ಅವನು ಸೇಡು ತೀರಿಸಿಕೊಳ್ಳಲು ಬಯಸಿದ್ದನು. ಒಂದು ಸಂಜೆ ರಘುವೀರ್ ಕೆಲವು ಹಳ್ಳಿಯ ಜನರೊಂದಿಗೆ ಯಶವರ್ಧನ್ ಅವರನ್ನು ಭೇಟಿಯಾಗಲು ಬಂದನು. ಅವನು ತನ್ನ ಮಾತನ್ನು ಜೋರಾಗಿ ಮತ್ತು ಅವಮಾನಕಾರಿಯಾಗಿ ಆರಂಭಿಸಿದನು. ಸಾಹೇಬರೇ, ಈ ವಿಧವೆ ಪೂಜಾ ಹಳ್ಳಿಯಲ್ಲಿ ಸರಿಯಿಲ್ಲ. ಅವಳು ಚಾರಿತ್ರ್ಯಹೀನಳು. ಮೊದಲು ಅವಳ ಗಂಡ ಅವಳನ್ನು ಹೊಡೆಯುತ್ತಿದ್ದ ಮತ್ತು ಈಗ ಇಲ್ಲಿ ಬಂದು ನಿಮಗೆ ಗಾಳ ಹಾಕುತ್ತಿದ್ದಾಳೆ. ಹಳ್ಳಿಯಲ್ಲಿ ಪ್ರತಿಯೊಬ್ಬರೂ ಇದರ ಬಗ್ಗೆ ಮಾತನಾಡುತ್ತಿದ್ದಾರೆ. ರಘುವೀರ್ ಕಿರುಚುತ್ತಾ ಹೇಳಿದನು. ಯಶವರ್ಧನ್ ಯಾವುದೇ ಭಾವನೆ ಇಲ್ಲದೆ ರಘುವೀರ್ನನ್ನು ನೋಡಿದರು. ನನಗೆ ಹಳ್ಳಿಯ ಜನರ ಮಾತುಗಳ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ರಘುವೀರ್. ಆದರೆ ಸಾಹೇಬರೇ, ಈ ಹೆಣ್ಣು ಮಗಳು ಮತ್ತು ನೀವು ಇನ್ನೊಂದು ಶಬ್ದ ಕೂಡ ಬೇಡ. ಯಶವರ್ಧನ್ ತನ್ನ ಧ್ವನಿಯ ಪೂರ್ಣ ಶಕ್ತಿಯನ್ನು ಬಳಸಿದರು. ಈ ಹೆಣ್ಣು ಮಗಳು ಈಗ ನನ್ನ ಉದ್ಯೋಗಿ ಮತ್ತು ಅವಳು ನನ್ನ ಮನೆಯಲ್ಲಿ ವಾಸಿಸುತ್ತಿದ್ದಾಳೆ. ನಾನು ನಿನಗೆ ಕೊನೆಯ ಬಾರಿ ಹೇಳುತ್ತಿದ್ದೇನೆ, ಈ ಮನೆಯೊಳಗೆ ಏನು ನಡೆಯುತ್ತಿದೆ ಎಂಬುದು ನನ್ನ ಇಚ್ಛೆ. ನಿನ್ನ ಪ್ರತಿಯೊಂದು ಮಾತು ಸುಳ್ಳು. ನೀನು ಅಸೂಯೆಯಿಂದ ಹೀಗೆ ಮಾತನಾಡುತ್ತಿರುವೆ. ನೀನು ಪೂಜಾ ಅಥವಾ ಅವಳ ಮಕ್ಕಳ ಬಗ್ಗೆ ಅಥವಾ ನನ್ನ ಬಗ್ಗೆ ಹಳ್ಳಿಯಲ್ಲಿ ಯಾವುದೇ ವದಂತಿ ಹಬ್ಬಿಸಿದರೆ ನಾನು ನಿನ್ನನ್ನು ಕೆಲಸದಿಂದ ತೆಗೆದುಹಾಕುವುದು ಮಾತ್ರವಲ್ಲ, ನಿನ್ನ ವಿರುದ್ಧ ಮಾನಹಾನಿ ಮೊಕದ್ದಮೆ ಹೂಡುತ್ತೇನೆ. ರಘುವೀರ್ ಮತ್ತು ಹಳ್ಳಿಯವರು ನಾಚಿಕೆಯಿಂದ ಅಲ್ಲಿಂದ ಹೋದರು. ಆದರೆ ರಘುವೀರ್ ಮುಖದಲ್ಲಿ ಸೇಡಿನ ಕಿಚ್ಚಿತ್ತು. ರಾತ್ರಿ ಪೂಜಾ ಯಶವರ್ಧನ್ ಅವರ ಹತ್ತಿರ ಬಂದು ಅವರಿಗೆ ಧನ್ಯವಾದ ಅರ್ಪಿಸಿದಳು. ಸಾಹೇಬರೇ, ಇಂದು ನೀವು ನನ್ನ ಗೌರವವನ್ನು ರಕ್ಷಿಸಿದ್ದೀರಿ. ಯಶವರ್ಧನ್ ಮೆಲ್ಲಗೆ ಉತ್ತರಿಸಿದರು. ನಾನು ನಿನ್ನ ಗೌರವ ರಕ್ಷಿಸಿಲ್ಲ ಪೂಜಾ, ನಾನು ನನ್ನ ಮನೆಯ ಗೌರವ ರಕ್ಷಿಸಿದೆ. ನಾನು ಈಗ ನಿರ್ಧಾರ ಮಾಡಿದ್ದೇನೆ. ನೀನು ಇನ್ನು ಮುಂದೆ ಎಲ್ಲಿಯೂ ಹೋಗುವುದಿಲ್ಲ. ನೀನು ಮತ್ತು ನಿನ್ನ ಮಕ್ಕಳು ಇಲ್ಲೇ ಇರಬೇಕು. ರಘುವೀರ್ನನ್ನು ಬಂಗಲೆಯಿಂದ ಹೊರಹಾಕಿದ ನಂತರ ಶಾಂತಿ ಕುಟೀರದ ಗಾಳಿಯಲ್ಲಿ ಈಗ ಒಂದು ಹೊಸ ಗಾಢವಾದ ಮತ್ತು ಸ್ಥಿರವಾದ ಸಮಾಧಾನವಿರುವುದನ್ನು ಯಶವರ್ಧನ್ ಅನುಭವಿಸಿದರು. ಅವರ ಹೃದಯ ಬಡಿತ ಈಗ ಕೇವಲ ಉಸಿರಾಡಲು ಬಡಿದುಕೊಳ್ಳುತ್ತಿಲ್ಲ, ಬದಲಾಗಿ ಅದು ಜೀವನದ ಸತ್ಯವಾದ ಅರ್ಥದೊಂದಿಗೆ ಬಡಿದುಕೊಳ್ಳುತ್ತಿತ್ತು. ಅವರ ಆರೋಗ್ಯದಲ್ಲಿಯೂ ಸುಧಾರಣೆಯಾಯಿತು, ಏಕೆಂದರೆ ಒತ್ತಡ ಮತ್ತು ಒಂಟಿತನ ಈಗ ಪೂಜಾ, ಮೀರಾ ಮತ್ತು ಆರವ್ ಅವರ ಇರುವಿಕೆಯಿಂದ ದೂರವಾಗಿದ್ದವು. ಒಂದು ಸಂಜೆ ಬಂಗಲೆಯ ವರಾಂಡದಲ್ಲಿ ಚಂದಿರನ ಬೆಳಕು ಹರಡುತ್ತಿತ್ತು. ಯಶವರ್ಧನ್ ಮೆಟ್ಟಿಲುಗಳ ಮೇಲೆ ಕುಳಿತಿದ್ದರು ಮತ್ತು ಪೂಜಾ ಮಕ್ಕಳನ್ನು ಮಲಗಿಸಿ ಅವರ ಹತ್ತಿರ ಬಂದಳು. ಅವರ ನಡುವಿನ ಮೌನ ಸಹಜವಾಗಿತ್ತು ಮತ್ತು ಸ್ನೇಹದಿಂದ ತುಂಬಿತ್ತು. ಪೂಜಾ, ಯಶವರ್ಧನ್ ಮೆಲ್ಲಗೆ ಕರೆದರು. ಹಾಯ್ ಸಾಹೇಬರೇ. ಯಶವರ್ಧನ್ ತನ್ನ ಮುಂದೆ ಇಟ್ಟಿದ್ದ ಕವಿತಾಳ ಚಿಕ್ಕ ಫೋಟೋವನ್ನು ನೋಡಿದರು. ನಾನು ಬಹಳ ಯೋಚಿಸಿದ್ದೇನೆ. ಕವಿತಾ, ಅವಳು ನಾನು ಸುಖವಾಗಿರಲಿ ಎಂದು ಬಯಸುತ್ತಿದ್ದಳು. ನಾನು ಈ ಬಂಗಲೆಯನ್ನು ಅವಳ ನೆನಪುಗಳ ವಸ್ತು ಸಂಗ್ರಹಾಲಯವನ್ನಾಗಿ ಮಾಡಿದೆ. ಆದರೆ ಕವಿತಾ ಸ್ವತಃ ಉತ್ಸಾಹದಿಂದ ತುಂಬಿದ್ದಳು ಎಂಬುದನ್ನು ಮರೆತಿದ್ದೆ. ಈಗ ನಾನು ನಿನ್ನನ್ನು ಮತ್ತು ನಿನ್ನ ಮಕ್ಕಳನ್ನು ನೋಡಿದಾಗ ಈ ಮನೆ ನಿಜಕ್ಕೂ ಕವಿತಾಳ ಕನಸುಗಳಿಂದ ತುಂಬಿದೆ ಎಂದು ನನಗನಿಸುತ್ತದೆ. ಅವರು ಪೂಜಾಳತ್ತ ನೋಡಿದರು. ನೀನು ಈ ಮನೆಯನ್ನು ಮತ್ತೆ ಜೀವಂತಗೊಳಿಸಿದೆ ಪೂಜಾ. ನೀನು ನನ್ನನ್ನು ಜೀವಂತಗೊಳಿಸಿದೆ. ಯಾವಾಗ ನನ್ನ ಹೃದಯ ಸಂಕಟ ಪಡುತ್ತದೋ ನೀನು ಇರುತ್ತೀಯ. ನಾನು ಮೀರಾ ನಗುವುದನ್ನು ನೋಡಿದಾಗ ಅಥವಾ ಆರವ್ನನ್ನು ಎತ್ತಿಕೊಂಡಾಗ ಇದು ಕವಿತಾ ನನಗೆ ನೀಡಿದ ಜೀವನದ ಎರಡನೇ ಅವಕಾಶ ಎಂದು ನನಗನಿಸುತ್ತದೆ. ಪೂಜಾ ಮೌನವಾಗಿ ಕೇಳುತ್ತಿದ್ದಳು. ಅವಳ ಕಣ್ಣುಗಳು ತೇವವಾಗಿದ್ದವು. ನಾನು ನಿನ್ನನ್ನು ಇಲ್ಲಿ ಕೆಲಸಕ್ಕಾಗಿ ಅಥವಾ ಯಾವುದೇ ಉಪಕಾರಕ್ಕಾಗಲಿ ಇಟ್ಟುಕೊಳ್ಳಲು ಬಯಸುವುದಿಲ್ಲ. ಯಶವರ್ಧನ್ ತನ್ನ ಮಾತನ್ನು ಮುಂದುವರಿಸಿದರು. ನಾನು ನಿನಗೆ ಗೌರವ ನೀಡಲು ಬಯಸುತ್ತೇನೆ. ಅದನ್ನು ನೀನು ಮತ್ತು ನಿನ್ನ ಮಕ್ಕಳಿಬ್ಬರು ಪಡೆಯಲು ಅರ್ಹರು. ಅವರು ಧೈರ್ಯ ತಂದುಕೊಂಡು ಮೆಲ್ಲಗೆ ಹೇಳಿದರು. ನಾನು ನಿನ್ನನ್ನು ಮದುವೆಯಾಗಲು ಬಯಸುತ್ತೇನೆ ಪೂಜಾ. ಇಡೀ ವರಾಂಡದಲ್ಲಿ ಗಾಢವಾದ ಮೌನ ಆವರಿಸಿತು. ಪೂಜಾಳ ಕಿವಿಯಲ್ಲಿ ಈ ಮಾತು ಯಾವುದೋ ದೂರದ ಕನಸಿನಂತೆ ಕೇಳುತ್ತಿತ್ತು. ಅವಳು ಒಬ್ಬ ನಿರಾಶ್ರಿತ ವಿಧವೆ ಮತ್ತು ಯಶವರ್ಧನ್ ಸಿಂಘಾನಿಯ ನಗರದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಲ್ಲಿ ಒಬ್ಬರು. ಸಾಹೇಬರೇ, ನಾನು ಇದಕ್ಕೆ ಅರ್ಹಳಲ್ಲ, ಪೂಜಾ ಮೆಲುಧ್ವನಿಯಲ್ಲಿ ಹೇಳಿದಳು. ಅವಳ ಮುಖದಲ್ಲಿ ತನ್ನ ಬಗ್ಗೆಯೇ ಸಂಶಯ ಮತ್ತು ಭಯವಿತ್ತು. ನೀವು ಇಷ್ಟು ದೊಡ್ಡ ಮನುಷ್ಯರು, ನಾನು ಒಬ್ಬ ಸಾಮಾನ್ಯ ಮಹಿಳೆ. ಜನರು ಏನು ಹೇಳುತ್ತಾರೆ? ರಘುವೀರ್ನಂಥ ಜನರು ನಮ್ಮ ಬದುಕನ್ನು ಕಷ್ಟ ಮಾಡುತ್ತಾರೆ. ಯಶವರ್ಧನ್ ದೃಢವಾಗಿ ಅವಳ ಕೈ ಹಿಡಿದರು. ಜನರು ಏನು ಹೇಳುತ್ತಾರೆ ಎಂಬ ಚಿಂತೆ ರಘುವೀರ್ನಂತಹ ಸಣ್ಣ ಜನರು ಮಾಡುತ್ತಾರೆ ಪೂಜಾ, ನಾನಲ್ಲ. ನಾನು ನನ್ನ ಜೀವನದಲ್ಲಿ ಎಲ್ಲವನ್ನೂ ಕಳೆದುಕೊಂಡಿದ್ದವನು ಮತ್ತು ಈಗ ನಿನ್ನನ್ನು ಮತ್ತು ನಿನ್ನ ಮಕ್ಕಳನ್ನು ಪಡೆದಿದ್ದೇನೆ. ನನಗೆ ನಿನ್ನ ಸರಳತೆ, ನಿನ್ನ ಪ್ರಾಮಾಣಿಕತೆ ಮತ್ತು ನಿನ್ನ ಮಾತೃತ್ವದ ಮೇಲೆ ಪ್ರೀತಿ ಇದೆ. ನೀನು ನನ್ನ ಹೃದಯದ ಶಾಂತಿ ಕುಟೀರ. ಅವರು ಮೆಲ್ಲಗೆ ಹೇಳಿದರು. ನಾನು ನನ್ನ ನಿರ್ಧಾರ ಮಾಡಿದ್ದೇನೆ. ನೀನು ನನ್ನ ಪತ್ನಿಯಾಗುತ್ತೀಯಾ ಮತ್ತು ಮೀರಾ ಹಾಗೂ ಆರವ್ ನನ್ನ ಮಕ್ಕಳು. ನೀನು ಈ ಜೀವನದ ಕೊಡುಗೆಯನ್ನು ಸ್ವೀಕರಿಸುತ್ತೀಯಾ? ಪೂಜಾಳ ಕಣ್ಣುಗಳಿಂದ ಈಗ ಕಣ್ಣೀರು ಹರಿಯುತ್ತಿತ್ತು. ಆದರೆ ಇವು ನೋವಿನ ಕಣ್ಣೀರಲ್ಲ, ಬದಲಾಗಿ ವರ್ಷಗಳ ಸಂಘರ್ಷದ ನಂತರ ಸಿಕ್ಕ ಸುಖ ಮತ್ತು ಗೌರವದ ಕಣ್ಣೀರು.
ಅವಳು ತನ್ನ ಮಕ್ಕಳ ಉಜ್ವಲ ಭವಿಷ್ಯವನ್ನು ಯಶವರ್ಧನ್ ಅವರ ಕಣ್ಣುಗಳಲ್ಲಿ ಕಂಡಳು. ಅವಳು ಮೆಲ್ಲಗೆ ತಲೆ ಆಡಿಸಿದಳು. ಹೌದು ಸಾಹೇಬರೇ, ನಾನು ಸಿದ್ಧಳಿದ್ದೇನೆ. ಅವಳು ಹೇಳಿದಳು. ಕೆಲವು ವಾರಗಳಲ್ಲೇ ಶಾಂತಿ ಕುಟೀರ ಹಬ್ಬದ ಬಣ್ಣಗಳಿಂದ ತುಂಬಿತು. ಯಶವರ್ಧನ್ ಯಾವುದೇ ದೊಡ್ಡ ಆಡಂಬರದ ನಗರದ ಸಮಾರಂಭವನ್ನು ಆಯೋಜಿಸಲಿಲ್ಲ. ಪೂಜಾಳನ್ನು ಯಾವ ಜನರ ಮುಂದೆ ಅವಮಾನಿಸಲಾಗಿತ್ತೋ ಅದೇ ಹಳ್ಳಿಯ ಜನರ ಸಮ್ಮುಖದಲ್ಲೇ ಮದುವೆ ನಡೆಯಬೇಕೆಂದು ಅವರು ನಿರ್ಧರಿಸಿದರು. ಇದು ಪೂಜಾಳ ಗೌರವದ ಪುನರ್ಸ್ಥಾಪನೆಯಾಗಿತ್ತು. ಮದುವೆಯ ದಿನ ಬಂತು. ಬಂಗಲೆಯನ್ನು ಚೆಂಡು ಹೂ ಮತ್ತು ಗುಲಾಬಿಗಳಿಂದ ಅಲಂಕರಿಸಲಾಗಿತ್ತು. ಹಳ್ಳಿಯ ಎಲ್ಲ ಜನರು ಅಲ್ಲಿ ಹಾಜರಿದ್ದರು. ಪೂಜಾಳ ಮೇಲೆ ಸಂಶಯ ಪಟ್ಟಿದ್ದವರು ಕೂಡ ಅಲ್ಲಿ ಬಂದಿದ್ದರು. ರಘುವೀರ್ನನ್ನು ಹೊರತುಪಡಿಸಿ ಪ್ರತಿಯೊಬ್ಬರೂ ಈ ಅಪರೂಪದ ವಿವಾಹವನ್ನು ನೋಡಲು ಬಂದಿದ್ದರು. ಪೂಜಾ ಒಬ್ಬ ಸಾಮಾನ್ಯ ಆದರೆ ಸುಂದರವಾದ ಕೆಂಪು ಸೀರೆಯಲ್ಲಿ ಯಶವರ್ಧನ್ ಪಕ್ಕದಲ್ಲಿ ನಿಂತಿದ್ದಳು. ಯಶವರ್ಧನ್ ಶೇರ್ವಾನಿ ಧರಿಸಿದ್ದರು. ಆದರೆ ಅವರ ಮುಖದಲ್ಲಿ ಅತಿ ದೊಡ್ಡ ಆಭರಣವೆಂದರೆ ಒಂದು ಸತ್ಯವಾದ ಮತ್ತು ಗಾಢವಾದ ನಗು. ಪಂಡಿತರು ವೈದಿಕ ಮಂತ್ರಗಳನ್ನು ಆರಂಭಿಸಿದರು. 7 ಹೆಜ್ಜೆಗಳನ್ನು ಇಡುವಾಗ ಯಶವರ್ಧನ್ ಪೂಜಾಳ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದರು. ಮೀರಾ ಮತ್ತು ಆರವ್ ಹೊಸ ಬಟ್ಟೆಗಳಲ್ಲಿ ತನ್ನ ತಾಯಿಯ ಪಕ್ಕ ನಿಂತು ಈ ದೃಶ್ಯವನ್ನು ಕುತೂಹಲದಿಂದ ನೋಡುತ್ತಿದ್ದರು. ಅಗ್ನಿಯನ್ನು ಸಾಕ್ಷಿಯಾಗಿಟ್ಟುಕೊಂಡು ಯಶವರ್ಧನ್ ಪೂಜಾಳ ಹಣೆಗೆ ಸಿಂಧೂರವಿಟ್ಟಾಗ ಇಡೀ ಗ್ರಾಮವೇ ಚಪ್ಪಾಳೆಗಳ ಪ್ರತಿಧ್ವನಿಸಿತು. ಯಶವರ್ಧನ್ ಹಳ್ಳಿಯವರತ್ತ ನೋಡಿದರು. ಅವರ ಮುಖಗಳಲ್ಲಿ ಈಗ ಯಾವುದೇ ಸಂಶಯವಿರಲಿಲ್ಲ, ಕೇವಲ ಗೌರವ ಮತ್ತು ಸಂತೋಷವಿತ್ತು. ಅವರು ಪೂಜಾಳನ್ನು ತನ್ನ ಪತ್ನಿಯನ್ನಾಗಿ ಮತ್ತು ಮೀರಾ ಹಾಗೂ ಆರವ್ನನ್ನು ತನ್ನ ಕುಟುಂಬವನ್ನಾಗಿ ಸ್ವೀಕರಿಸಿದ್ದರು. ವಿವಾಹ ಸಂಪನ್ನವಾಯಿತು. ಯಶವರ್ಧನ್ ಪೂಜಾಳನ್ನು ತನ್ನತ್ತ ಸೆಳೆದು ಅವಳ ಹಣೆಗೆ ಮೆಲ್ಲನೆ ಮುತ್ತಿಟ್ಟರು. ಈಗ ನೀನು ನನ್ನ ಪತ್ನಿ ಪೂಜಾ, ಅವರು ಪಿಸುಗುಟ್ಟುತ್ತಾ ಹೇಳಿದರು. ಯಾವಾಗಲೂ, ಪೂಜಾ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಉತ್ತರಿಸಿದಳು. ಕವಿತಾ ಹೋದ ಮೇಲೆ ಖಾಲಿ ಬಿಕೋ ಎನ್ನುತ್ತಿದ್ದ ತನ್ನ ಹೃದಯದ ತಿಜೋರಿ ಈಗ ಪ್ರೀತಿ, ಜೀವನ ಮತ್ತು ಹೊಸ ಕನಸುಗಳ ಸಂಪತ್ತಿನಿಂದ ತುಂಬಿದೆ ಎಂದು ಯಶವರ್ಧನ್ ಅವರಿಗೆ ಅನಿಸಿತು. ಶಾಂತಿ ಕುಟೀರವು ಕೊನೆಗೂ ತನ್ನ ಹೆಸರಿನ ನಿಜವಾದ ಅರ್ಥವನ್ನು ಕಂಡುಕೊಂಡಿತು. ಸ್ನೇಹಿತರೆ, ನಿಮಗೆ ಈ ಕತೆ ಹೇಗನಿಸಿತು? ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ನಲ್ಲಿ ಖಂಡಿತ ತಿಳಿಸಿ. ಕತೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.